ಸರ್ 90,000 ಸರ್. 90,000 ಒಂದು ಫೈನಲ್ ಏನ್ ಮಾಡ್ಕೊಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಸರ್ ಒಂದ್ 5,000 ಕಮ್ಮಿ ಕೊಡೋಣ ಸರ್. 85. ಹೌದು ಸರ್. 85,000 ಹೇಳ್ತಿದ್ದೀರಾ? ಹೌದು ಸರ್. ನಾ ಒಂದು ಪ್ರೈಸ್ ಹೇಳ್ತೀನಿ, ಕಣ್ಮುಚ್ಕೊಂಡು ಕೊಡಿ. ಹೌದು ಹೇಳಿ ಸರ್. 75,000 ರೂಪಾಯಿಗೆ ಫೈನಲ್ ಮಾಡ್ಕೊಡಿ ಸರ್, ಕಣ್ಮುಚ್ಕೊಂಡು. ಸರ್ ಖಂಡಿತ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಮಾಡ್ಕೊಡೋಣ ಸರ್. ಗಾಡಿ ಕೂಡ ನೋಡ್ಬೋದು ನೀವು ಹತ್ರ ಬಂದ್ರೆ. ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದು 1,65,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ 10,000 ಕಮ್ಮಿ ಕೊಡೋಣ ಸರ್. 1,65,000 ಹೇಳ್ತಿದ್ದಾರೆ. 1,55,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. ಇದು ಎದುರುಗಡೆ ಬಂದು ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಸರ್ ಅದು ಆಗ್ಬೋದು. ಬ್ರ್ಯಾಂಡ್ ನ್ಯೂ ಟೈಪ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 2,75,000 ಹೇಳ್ತಾ ಇದೀನಿ ಸರ್. 2,75,000 ಹೇಳ್ತಿದ್ದೀರಾ? ಸರ್ ನಮ್ಮ ವ್ಯೂವರ್ಸ್ಗೆ ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. 2,65,000 ಗೆ ರೌಂಡ್ ಫಿಗರ್. 2,65,000 ರೂಪಾಯಿಗೆ ನಿಮ್ಗೆ ವ್ಯಾಗನರ್ ಸಿಗ್ತದೆ ಫ್ಯಾಮಿಲಿ. ಇವಾಗ ನಮ್ಮ ವ್ಯೂವರ್ಸ್ ಸ್ಟಾರ್ಟಿಂಗ್ ಕಡಿಮೆಲಿ ಯಾವ ವೆಹಿಕಲ್ ಬೇಕು ಸ್ವಲ್ಪ ಎಲ್ಲ ಕೇಳ್ತಾ ಇರ್ತಾರೆ. ಸ್ಯಾಂಟ್ರಲ್ ಕೇಳ್ತಾ ಇದ್ರಿ, ಮಳೆ ಆಗ್ಲಿ ಚಳಿ ಆಗ್ಲಿ ಬಿಸಿಲಾಗ್ಲಿ ಓಡಾಡಕ್ಕೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಕಾರ್ ಇರ್ಲೇಬೇಕು ಅಂತ ಕೆಲವರು ಮಿಡಲ್ ಕ್ಲಾಸ್ ಅವರು ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಅವ್ರದ್ದು ಒಂದು ಫ್ಯೂಚರ್ ಇರುತ್ತೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೆಂಗಳೂರಿನ ನಾಗಭಾವಿ ಶೋರೂಮ್ ಬಂದಿದ್ದೀವಿ, ಕರ್ನಾಟಕ ಕಾರ್ ಶೋರೂಮ್ಗೆ. ಇವತ್ತು ಇವರಲ್ಲಿ ಪ್ರತಿಯೊಂದು ಕಾರು ಉತ್ತಮ ಬೆಲೆಯನ್ನು ತಿಳಿಸ್ಕೊಂಡು ನಿಮಗೂ ಕೂಡ ತಿಳಿಸ್ತೀವಿ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು? ಸರ್ ಜೈದ್ ಖಾನ್ ಅಂತ. ಓಕೆ ಸರ್ ಇವಾಗ ನಮ್ಮ ವ್ಯೂವರ್ಸ್ ಸ್ಟಾರ್ಟಿಂಗ್ ಕಡಿಮೆಲಿ ಯಾವ ವೆಹಿಕಲ್ ಬೇಕು ಸ್ವಲ್ಪ ಎಲ್ಲ ಕೇಳ್ತಾ ಇರ್ತಾರೆ. ಸ್ಯಾಂಟ್ರಲ್ ಕೇಳ್ತಾ ಇದ್ರಿ, ಮಳೆ ಆಗ್ಲಿ ಚಳಿ ಆಗ್ಲಿ ಬಿಸಿಲಾಗ್ಲಿ ಓಡಾಡಕ್ಕೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಕಾರ್ ಇರ್ಲೇಬೇಕು ಅಂತ ಕೆಲವರು ಮಿಡಲ್ ಕ್ಲಾಸ್ ಅವರು ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಅವ್ರದ್ದು ಒಂದು ಫ್ಯೂಚರ್ ಇರುತ್ತೆ. ಹೌದು, ಎಲ್ಲೆಲ್ಲ ದುಡ್ಡು ಹೋಗುತ್ತೆ, ಕಡಿಮೆ ಬಜೆಟ್ ಅಲ್ಲಿ ಆದ್ರೂ ಒಂದು ಕಾರ್ ತಗೊಂಡು ನಿಲ್ಸ್ಕೋಬೇಕು ಅಂತ ಇರ್ತೀರಾ. ಒಂದು ಸ್ಯಾಂಟ್ರೋ ಕಾರ್ ಇದೆ, ಅದ್ರದ್ದು ಡೀಟೇಲ್ಸ್ ತಿಳ್ಸ್ಕೊಳ್ಳೋಣ ಬನ್ನಿ. ಸರ್ ಏನ್ ಯಾವ ಮಾಡಲ್ ಇದು? ಸರ್ ಸ್ಯಾಂಟ್ರೋ ಸರ್ 1999 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಸರ್. FC ಇನ್ಶೂರೆನ್ಸ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ? ಹೌದು ಸರ್. ಗಾಡಿ ಎಷ್ಟು ಚೆನ್ನಾಗಿದೆ ಇದು? ಸರ್ ಅದು ನೋಡ್ಬೇಕು ಸರ್, ಯಾಕಂದ್ರೆ ಲೋ ಮಾಡೆಲ್ ವೆಹಿಕಲ್ ಜಾಸ್ತಿ ನೋಡೋಕ್ಕಾಗಲ್ಲ. ನಮ್ಮ ಹತ್ರ ಆಲ್ಮೋಸ್ಟ್ 1 ಲಕ್ಷ ಮೇಲೆ ಹೊಡಿದೆ ಸರ್. ಓಕೆ, ಏನ್ ಹೇಳ್ತಿದ್ದೀರಾ ಇದು ಗಾಡಿ? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 9,000 ಹೇಳ್ತಾ ಇದೀನಿ ಸರ್. ಎಷ್ಟು ಸರ್ 90,000 ಸರ್. 90,000 ಒಂದು ಫೈನಲ್ ಏನ್ ಮಾಡ್ಕೊಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಸರ್ ಒಂದ್ 5,000 ಕಮ್ಮಿ ಕೊಡೋಣ ಸರ್. 85. ಹೌದು ಸರ್. 85,000 ಹೇಳ್ತಿದ್ದೀರಾ? ಹೌದು ಸರ್. ನಾ ಒಂದು ಪ್ರೈಸ್ ಹೇಳ್ತೀನಿ, ಕಣ್ಮುಚ್ಕೊಂಡು ಕೊಡಿ. ಹೌದು ಹೇಳಿ ಸರ್. 75,000 ರೂಪಾಯಿಗೆ ಫೈನಲ್ ಮಾಡ್ಕೊಡಿ ಸರ್, ಕಣ್ಮುಚ್ಕೊಂಡು. ಸರ್ ಖಂಡಿತ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಮಾಡ್ಕೊಡೋಣ ಸರ್. ಗಾಡಿ ಕೂಡ ನೋಡ್ಬೋದು ನೀವು ಹತ್ರ ಬಂದು, ಗಾಡಿ ಹೇಗಿದೆ ಮೇಂಟೆನೆನ್ಸ್ ಅಂತ. ಟೈರ್ ಕೂಡ 4 ಟೈರ್ ಕೂಡ ಚೆಕ್ ಮಾಡ್ಬೋದು. ಒಂದು 70 ಇಂದ 80% ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಅಷ್ಟೇ ಕಮ್ಮಿ ಆಗಿರ್ಬೋದು, ಗಾಡಿ ಅಷ್ಟೇ ಕಂಡೀಷನ್ ಆಗಿರುತ್ತೆ ಇವ್ರ ಹತ್ರ ಪ್ರತಿಯೊಂದು ವೆಹಿಕಲ್. ಎಷ್ಟು ಇದಾವೆ ಸರ್ ಇದು? ಸರ್ ಚವರ್ಲೈಟ್ ಬೀಟ್ ಸರ್, 2012 ಮಾಡಲ್, ಸೆಕೆಂಡ್ ಓನರ್ ಸರ್, ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್? ಹೌದು ಸರ್. ಇದೆಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಸರ್ ಮಾಡ್ಬೋದು? 25 ಮೈಲೇಜ್ ಬರುತ್ತೆ ಸರ್. 25? ಹೌದು ಸರ್. ಸರ್ ಇದರಲ್ಲಿ ಫ್ಯೂಚರ್ ಏನ್ ಬರ್ಬೋದು? ಸರ್ AC ಪವರ್ ಸ್ಟೇರಿಂಗ್, 2 ಡೋರ್ 4 ವಿಂಡೋಸ್ ಬರುತ್ತೆ ಸರ್. ಹೌದಾ? ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 1,85,000 ಹೇಳ್ತಾ ಇದೀನಿ ಸರ್. 1,85,000? ಹೌದು ಸರ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ. ಸರ್ ಒಂದು 10,000 ಕಮ್ಮಿ ಕೊಡೋಣ ಸರ್. 10,000 ಕಮ್ಮಿ ಮಾಡ್ಕೊಡ್ತೀರಾ? ಓಕೆ ಸರ್ ಮುಂದೆ ಬನ್ನಿ, ಇಲ್ಲ 10,000 ಅಲ್ಲ 15,000 ಕಮ್ಮಿ ಕೊಡ್ತೀನಿ. 15,000 ಕಮ್ಮಿ ಮಾಡ್ಕೊಡ್ತಾರಂತೆ. ಇನ್ನೇ ಆಗ್ತಾಡ, ಬೇಗ ಬಂದು ಕಾರ್ ವಿಸಿಟ್ ಮಾಡಿ ನೋಡಿ. ಮತ್ತೊಂದು ಈ ಲೈಟ್ ಏನ್ ನೋಡ್ತಾ ಇರ್ಬೋದು, K04 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಇದೇ ಮಾಡಲ್ ಸರ್ ಇದು? ಸರ್ ಆಟೋಮೆಟಿಕ್ ವೆಹಿಕಲ್ ಸರ್, ಮ್ಯಾಗ್ನಾ ಸರ್, 2010 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಯಾರೆಲ್ಲ ಒಂದು ಆಟೋಮೆಟಿಕ್ ವೆಹಿಕಲ್ ಹುಡುಕ್ತಿದ್ದಾರೆ, ನಮ್ಮ ಹತ್ರ ಕಡಿಮೆ ಬಜೆಟ್ ಅಲ್ಲಿ ಆಟೋಮೆಟಿಕ್ ವೆಹಿಕಲ್ ಈಗ ಸ್ಟಾಕ್ ಅಲ್ಲಿ ಇದೆ ಸರ್. ಈ ಗಾಡಿ ಎಷ್ಟು ಚೆನ್ನಾಗಿದೆ ಹಾಗಾದ್ರೆ? ಸರ್ ಆಲ್ಮೋಸ್ಟ್ ಒಂದು 80-90,000 ಮೇಲೆ ಓಡಿದೆ ಸರ್. 80 ಇಂದ 90,000 ರನ್ ಆಗಿದೆ ಸರ್. ಈ ಗಾಡಿ ಇದ್ರಲ್ಲಿ ಬಂದು ಫೀಚರ್ ಏನೇನ್ ಬರುತ್ತೆ? ಸರ್ ಇದು ಮ್ಯಾಗ್ನಾ ಸರ್, ನಿಮ್ಗೆ AC ಪವರ್ ಶೇರಿಂಗ್, 4 ಡೋರ್ 4 ವಿಂಡೋಸ್ ಬರುತ್ತೆ. ನಿಮ್ಗೆ ಕಂಪ್ನಿ ಪ್ಯೂರ್ ಲೆದರ್ ಅಪ್ಪರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ಕೂಡ ನೀವು ನೋಡಬಹುದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಒಂದು ಡೆಂಟು ಕೂಡ ಎಲ್ಲೂ ಇಲ್ಲ. ಶೋರೂಮ್ ಅಲ್ಲಿ ಪೈಂಟ್ ಹೇಗೆ ಬಂತು ಹಾಗೆ ಒರಿಜಿನಾಲಿಟಿ ಹಾಗೆ ಇದೆ. ಇದ್ರಲ್ಲಿ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಇದೆ. ಸೀಟ್ ಕೂಡ ಲೆದರ್ ಸೀಟ್ ಇದೆ. ಮೇಂಟೆನೆನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ನೋಡಿ. ಸರ್ ಇದೆಲ್ಲ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಒಂದು 16 ಸರ್. 16? ಹೌದು ಸರ್. ಓಕೆ ಸರ್, ಇದೇನು ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಇದು 2,70,000 ಹೇಳ್ತಾ ಇದೀನಿ ಸರ್. 2,70,000? ಹೌದು ಸರ್. ಸರ್ ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಫೈನಲ್ ಪ್ರೈಸ್? ಸರ್ ನ್ಯೂ ಇಯರ್ ಆಫರ್ ಸರ್, ಒಂದು 10,000 ಕಮ್ಮಿ ಕೊಡ್ತೀನಿ ಬನ್ನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 260 ಗೆ ಮಾಡ್ಕೊಡೋಣ. 260? 2010 ಮಾಡಲ್? ಹೌದು ಸರ್, ಸೆಕೆಂಡ್ ಓನರ್. 2010 ಗೆ 260 ಹೇಳ್ತಾ ಇದ್ದಾರೆ. ಅದು ಕೂಡ ಆಟೋಮೆಟಿಕ್ ವೆಹಿಕಲ್ ಸರ್. ಆಟೋಮೆಟಿಕ್ ವೆಹಿಕಲ್ ಅಂತೆ. ಗಾಡಿ ಕೂಡ ಅಷ್ಟೇ ನೀಟಾಗಿದೆ. ಬಂದು ವಿಸಿಟ್ ಮಾಡಿ, ಎದುರುಗಡೆ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋದು ಇದ್ದೇ ಇರುತ್ತೆ. ಬನ್ನಿ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಡೀಟೇಲ್ಸ್.
ಸರ್ ಝೆನ್ ಸರ್ 2001 ಮಾಡಲ್ ಸರ್ MPF ಇಂಜಿನ್ ಬರುತ್ತೆ ಸರ್. ಹೌದು ಸರ್. ಓನರ್ಶಿಪ್ ಎಷ್ಟಾಗಿದೆ ಸರ್ 5 ಓನರ್ ಆಗಿದೆ ಸರ್. ಸರ್ 5 ಸರ್ ಆ ಮಾಡೆಲ್ಗೆ ಕಾಮನ್ ಸರ್ ಬಟ್ ವೆಹಿಕಲ್ ನೋಡಿ ಒರಿಜಿನಾಲಿಟಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ವೆಹಿಕಲ್. ಹೌದಾ? ಹೌದು ಸರ್. ಇದು ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಸರ್ ಇದ್ರದ್ದು ಮೈಲೇಜ್ ಬಂದ್ಬಿಟ್ಟು ಒಂದು 18 ಮೈಲೇಜ್ ಬರುತ್ತೆ ಸರ್. 18 ಹೌದು ಕೊಡುತ್ತೆ. ಸರ್. ಏನ್ ಪ್ರೈಸ್ ಮಾಡ್ತಿದ್ದೀರಾ ಇದು? ಸರ್ ಇದು 90,000 ಹೇಳ್ತಾ ಇದೀನಿ ಸರ್. MPF ಇಂಜಿನ್ ಸರ್. ಓಕೆ 90,000. ಹೌದು ಸರ್. ನಮ್ಮ ವ್ಯೂವರ್ಸ್ ಕಡೆಗೆ ಏನ್ ಫೈನಲ್ ಇಷ್ಟಪಡ್ತೀರಾ? ಸರ್ ಫೈನಲ್ ಟು ಫೈನಲ್ ರೌಂಡ್ ಫಿಗರ್ ಒಂದು 80,000 ಗೆ ಮಾಡ್ಕೊಡೋಣ ಸರ್. 80,000 ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀವು ಕೂಡ ನೋಡ್ಬೋದು. ಸರ್ ಪವರ್ ಸ್ಟೀರಿಂಗ್ AC 2 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಹೌದಾ? ನೆಕ್ಸ್ಟ್ ಮತ್ತೊಂದು i10 ನೋಡ್ತಾ ಇರ್ಬೋದು ಸರ್. ಇದ್ರ ಬಗ್ಗೆ ಏನ್ ಡೀಟೇಲ್ಸ್? ಸರ್ i10 ಸರ್ 2009 ಮಾಡಲ್, ಥರ್ಡ್ ಓನರ್ಶಿಪ್ ಆಗಿದೆ, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸರ್. ಹೌದಾ? ಹೌದು ಸರ್. ಇದು ಮ್ಯಾಗ್ನಾ ವೇರಿಯಂಟ್ ಸರ್. AC ಪವರ್ ಸ್ಟೀರಿಂಗ್ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಸರ್. ನಿಮ್ಮಲ್ಲಿ ಲೋನ್ ಎಲ್ಲ ಯಾವ ಮಾಡೆಲ್ ಮೇಲೆ ಅವೈಲೇಬಲ್ ಇರುತ್ತೆ? ಸರ್ ಆಲ್ಮೋಸ್ಟ್ 12 ಮಾಡಲ್ ಮೇಲೆ ಸರ್ ಲೋನ್. 2012 ಮೇಲೆ ಲೋನ್ ಹೌದು ಸರ್. ಇರುತ್ತೆ ಸರ್. ನೀವೇ ಲೋನ್ ಮಾಡಿಸ್ಕೊಡ್ತೀರಾ ಪ್ರತಿಯೊಂದು ವೆಹಿಕಲ್? ಖಂಡಿತ ಸರ್. ಆಲ್ ಓವರ್ ಕರ್ನಾಟಕ ನಾವೇ ಲೋನ್ ಮಾಡಿಸ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿರ್ಬೇಕು, ಸ್ಯಾಲ್ರಿಡ್ ಇರಬೇಕು, ಸ್ವಂತ ಮನೆ ಇರಬೇಕು. ಇದು ಎಲ್ಲರದಲ್ಲಿ ಒಂದಿದ್ರೆ ಖಂಡಿತ ಪೂರ್ತಿ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಇವಾಗ ಇದು 2012 ಅಂತ ಹೇಳಿದ್ರೆ, ಇವಾಗ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಕಡೆಗೆ ಫೈನಲ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟು ಫೈನಲ್? ವ್ಯವಸಾಯ ಈ ವೆಹಿಕಲ್ ಸರ್ ಇದು ಫೈನಲ್ ಟು ಫೈನಲ್ ಒಂದು 2 lakh ಗೆ ಮಾಡ್ಕೊಡೋಣ ಸರ್. 2 ಲಕ್ಷ ಫೈನಲ್ ಹೌದು ಮಾಡ್ಕೊಡ್ತೀರಾ? ಸರ್. ಮುಂದೆ ಬನ್ನಿ ಸರ್, ಇನ್ನ 5,000 ಕಮ್ಮಿ ಕೊಡ್ತೀನಿ. ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತೆ. ಬನ್ನಿ ಸರ್ ಕಸ್ಟಮರ್ ಮುಂದೆ ಬನ್ನಿ, ಟ್ರಯಲ್ ಹೊಡೀರಿ, ಎಲ್ಲ ಚೆಕ್ ಮಾಡಿ ಆಮೇಲೆ ರೇಟ್ ಮಾತಾಡೋಣ. ಒಂದು ಇಲ್ಲಿ ವೈಟ್ ಕಲರ್ ಇರ್ಸ್ ನೋಡ್ತಾ ಇರ್ಬೋದು, K53 ಸರ್. ಇದೇ ಮಾಡಲು ಸರ್ ರಿಚ್ ಸರ್ 2010 ಮಾಡಲ್, ಸೆಕೆಂಡ್ ಓನರ್ ಸರ್. LDI ಇಂದ VDI ಕನ್ವರ್ಟ್ ಮಾಡಿದ್ದೀನಿ. ಹೌದಾ? ಹೌದು ಸರ್. ಓಕೆ ಓಕೆ ಸರ್. ಇದ್ರಲ್ಲಿ ಫೀಚರ್ ಮತ್ತೆ ಬೇರೆ ಏನ್ ಬರುತ್ತೆ ಸರ್? ಇದರಲ್ಲಿ LDI ಇಂದ 2 ಪವರ್ ವಿಂಡೋ ಬರುತ್ತೆ. ನಾವು 4 ಪವರ್ ವಿಂಡೋಸ್ ಕನ್ವರ್ಟ್ ಮಾಡಿದ್ದೀನಿ. ಹೌದಾ? ಹೌದು ಸರ್. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 2,65,000 ಹೇಳ್ತಾ ಇದ್ದೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ ಇನ್ನ 15,000 ಕಮ್ಮಿ ಕೊಡ್ತೀನಿ. 2 ಲಕ್ಷ 15,000 ಕಡಿಮೆ ಮಾಡ್ಕೊಡ್ತಾರಂತೆ. 2,65,000 ಹೇಳ್ತಾ ಇದೀನಿ ಸರ್. ನಿಮ್ ಚಾನಲ್ ಅಲ್ಲಿಗೆ 2.5 ಲಕ್ಷ ರೂಪಾಯಿ ಫೈನಲ್. ಹೌದು ಸರ್. ಗಾಡಿ ಕೂಡ ನೋಡ್ಬೋದು ನೀವು. ಇದು ಕೂಡ ಅಷ್ಟೇ, ಟೈರ್ ಎಲ್ಲ ನಿಮ್ಗೆ ಒಂದು 60 ಇಂದ 70% ಇದೆ. ಪೈಂಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಡೆಂಟು ಒಂದು ಯಾವ್ದು ಇದಿಲ್ಲ. ಸ್ಕ್ರಾಚಸ್ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಎಲ್ಲ ಕಾರ್ಗಳಲ್ಲೂ. ಗಾಡಿನೂ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ವೆಹಿಕಲ್ ತಿಳಿಸ್ಕೊಂಡು ಮತ್ತೊಂದು i10 ನೋಡ್ತಾ ಇರ್ಬೋದು ಸರ್. ಇದೇನ್ ಸರ್ ಡೀಟೇಲ್ಸ್? ಸರ್ i10 ಸ್ಪೋರ್ಟ್ಸ್ ಸರ್ 2011 ಮಾಡಲ್, ಸೆಕೆಂಡ್ ಓನರ್ ಸರ್. 11? ಹೌದು ಸರ್. Sir, ಇದು- ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಸರ್ ಇವಾಗ 11 ಅಂತ ಹೇಳ್ತಿದ್ದೀರಾ, ಲೋನ್ ಟ್ರೈ ಮಾಡ್ಬೋದಾ 11ಗೆ? ಸರ್ ಲೋನ್ ಟ್ರೈ ಮಾಡ್ಬೋದು ಸರ್. ಮಾಡ್ಬೋದಾ? ಎಷ್ಟನೇ ಓನರ್ ಆಗಿದೆ ಇದು? ಸರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಏನ್ ಸರ್? ಪ್ರೈಸ್ ಏನ್ ಮಾಡ್ತಿದ್ದೀರಾ? ಸರ್ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 2,55,000 ಹೇಳ್ತಾ ಇದೀನಿ ಸರ್. 2,55,000. ಹೌದು ಸರ್. ನಮ್ಮ ವ್ಯೂವರ್ಸ್ಗೆ ಫೈನಲ್ ಎಷ್ಟು ಹೇಳಕ್ ಇಷ್ಟಪಡ್ತೀರಾ ಹೇಳಿ? ಸರ್ 2,45,000 ಗೆ ಮಾಡ್ಕೊಡೋಣ ಸರ್. ಸರ್ ಇನ್ನೊಂದು ಫೈನಲ್ ಪ್ರೈಸ್ ಹೇಳಿ. ಸರ್ ಅದು ಕಟ್ತಾ ಇರೋದು ಕಮ್ಮಿಗೆ ಸರ್. ಪೂರ್ತಿ ಬಜಾರ್ ಚೆಕ್ ಮಾಡ್ಕೊಳ್ಳಿ, ಆ ರೇಟ್ಗೆ ನಿಮಗೆ ಸಿಗಲ್ಲ ಸರ್. ಮತ್ತೊಂದು ಇದಾವ ಸರ್ ಇದು? ಸರ್ ಝೆನ್ ಸ್ಟೀಲೋ ಸರ್ 2010 ಮಾಡಲ್ ಸರ್. ಫ್ರೆಶ್ ಇನ್ಶೂರೆನ್ಸ್ ಮಾಡಿಸಿದೀನಿ. ಹೌದಾ? ಹೌದು ಸರ್. ಸಿಂಗಲ್ ಓನರ್ ಸರ್. ಶೋರೂಮ್ ಮೇಂಟೈನ್ ವೆಹಿಕಲ್ ತರ ಇದೆ. ಸಿಂಗಲ್ ಓನರ್? ಹೌದು ಸರ್. ಓಕೆ. ಇದ್ರಲ್ಲಿ ಫೀಚರ್ ಏನೇನ್ ಬರುತ್ತೆ? ಏನ್ ಸರ್? ಏನೇನ್ ಫೀಚರ್ ಬರುತ್ತೆ ಸರ್ ಇದರಲ್ಲಿ 2 ಪವರ್ ವಿಂಡೋಸ್, AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್. ಹೌದಾ? ಇದೆಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಆಲ್ಮೋಸ್ಟ್ ಒಂದು 18 ಮೈಲೇಜ್ ಬರುತ್ತೆ ಸರ್. 18. 18-19. ನೀವು ಕೂಡ ನೋಡ್ತಾ ಇರ್ಬೋದು, ಟೈರ್ ಎಲ್ಲ 70 ಇಂದ 80% ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಇದು ಕೂಡ ಅಷ್ಟೇ ಒಂದು ಡೆಂಟು, ಯಾವುದು ಸ್ಕ್ರಾಚಸ್ ಯಾವುದು ಇಲ್ಲ. ಮೇ ಬಿ ಇದು ಸ್ವಲ್ಪ ಪೇಂಟ್ ಆಗಿದೆ ಸರ್ ಇದು? ಸರ್ ಟಚ್ ಅಪ್ ಪಾಲಿಶ್ ಆಗೇ ಆಗುತ್ತೆ up ಸರ್. ಆಗಿದೆ. ಆ ಮಾಡೆಲ್ ಗೆ ಕಾಮನ್ ರಬ್ಬಿಂಗ್ ಪಾಲಿಶ್ ಆಗಿದೆ. ರಬ್ಬಿಂಗ್ ಪಾಲಿಶ್ ಮಾಡಿದಾರಂತೆ. ಗಾಡಿ ಕೂಡ ನೋಡ್ಬೋದು ನೀವು ಎಷ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು ಕೂಡ. ಸರ್ ಏನು ಪ್ರೈಸ್ ಮಾಡ್ತಿದ್ದೀರಾ ಇದು? ಸರ್ ಇದು 1,95,000 ಹೇಳ್ತಾ ಇದೀನಿ. ಒಂದು ರೌಂಡ್ ಫಿಗರ್ 1,80,000 ಗೆ ಮಾಡ್ಕೊಡೋಣ ಸರ್. 1,90,000 ಹೇಳ್ತಿದ್ದೀರಾ, 1,85,000 ಮಾಡ್ಕೊಡ್ತೀರಾ? ಸರ್ 1,95,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ 1,80,000 ಗೆ ರೌಂಡ್ ಫಿಗರ್ ಫೈನಲ್ ಟು ಫೈನಲ್ ಮಾಡ್ಕೊಡೋಣ. ಮಾಡೋದು ಸರ್ ಇದು? ಸರ್ ಇನೋವಾ ಸರ್ ಟೈಪ್ 3 ಇಂದ ಟೈಪ್ 4 ಕನ್ವರ್ಟ್ ಮಾಡಿದೀನಿ. 2010 ಮಾಡಲ್ ಸರ್. 4th ಓನರ್ಶಿಪ್ ಆಗಿದೆ. 4th ಓನರ್ ಹೌದು ಆಗಿದೆಯಾ? ಸರ್ ಇದು ಇದ್ರಲ್ಲಾದ್ರೆ ಏನ್ ಫೀಚರ್ ಬರುತ್ತೆ? ಸರ್ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಡೋರ್ ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ನ್ಯೂ ಲೆದರ್ ಸೀಟ್ ಗಳು ಹಾಕಿದೀನಿ. ಎಲ್ಲ ವೆಲ್ ಮೇಂಟೈನ್ ವೆಹಿಕಲ್ ಇದೆ. ಯಾವ ಮಾಡೆಲ್ ಅಂತ ಹೇಳಿದ್ರಿ ಇದು? ಸರ್ 2010 ಮಾಡಲ್ ಸರ್. 4th ಓನರ್ಶಿಪ್ ಆಗಿದೆ. ಹೌದು ಸರ್. ಓಕೆ. ಇದು ಕೂಡ ನೋಡ್ತಾ ಇರ್ಬೋದು ನೀವು. ಗಾಡಿ ಕೂಡ ಇದು ತುಂಬಾ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಟೈರ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಎಲ್ಲ 4 ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ.
ಇದು ಪೈಂಟಿಂಗ್ ಕೂಡ ಅಷ್ಟೇ ಒರಿಜಿನಲ್ ಪೈಂಟ್ ಕೂಡ ಇದೆ. ಇದ್ರಲ್ಲಿ ಬಂದು ನಿಮಗೆ 8 ಸೀಟರ್ ಇದು 7 ಸೀಟರ್ ಇದು 7 ಸೀಟರ್ ವೆಹಿಕಲ್ ಇದು. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 5,10,000 ಹೇಳ್ತಾ ಇದೀನಿ ಸರ್. ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. ಸರ್ ರೌಂಡ್ ಫಿಗರ್ 5 lakh ಫೈನಲ್ ಮಾಡ್ಕೊಡೋಣ ಸರ್. 5 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಂದು ವಿಸಿಟ್ ಮಾಡಿ ನೋಡಿ, ಹತ್ರ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಇದೆ ಸರ್ ಮತ್ತೊಂದು ಇನೋವಾ. ಸರ್ ನಮ್ಮ ಹತ್ರ ನಿಮ್ಗೆ ಯಾವ ವೆಹಿಕಲ್ ಬೇಕೋ ಆ ವೆಹಿಕಲ್ 5 ನಿಮಿಷದಲ್ಲಿ ಅರೇಂಜ್ ಮಾಡ್ಕೊಡ್ತೀನಿ ಸರ್. ನಮ್ಮ ಹತ್ರ ಆ ತರ ಕೆಪಾಸಿಟಿ ಇದೆ. ಹೌದಾ? ಹೌದು ಅಂದ್ರೆ sir. ನಮ್ಮ ವ್ಯೂವರ್ಸ್ ನಿಮ್ಗೆ ಅವ್ರ ಇಂತ ವೆಹಿಕಲ್ ಬೇಕಂದ್ರೆ ತರ್ಸ್ಕೊಂಡು ರೆಡಿ ಸರ್ 5 ನಿಮಿಷದಲ್ಲಿ ನಿಮ್ಗೆ ಇಲ್ಲೇ ಅರೇಂಜ್ ಮಾಡ್ಕೊಡ್ತೀನಿ. ಓಕೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಮತ್ತೆ. ಸರ್ ಇದು 2008 ಮಾಡಲ್ ಸರ್, ವ್ಯೂ ವರ್ಷನ್ ಸರ್, ಥರ್ಡ್ ಓನರ್ಶಿಪ್ ಆಗಿದೆ. 2008 ಹೌದು ಸರ್. ಥರ್ಡ್ ಓನರ್ ಆಗಿದ್ಯಾ? ಹೌದು ಸರ್. ಓಕೆ ಸರ್, ಇದ್ರಲ್ಲ ಇವಾಗ ನಿಮ್ಗೆ ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರಲ್ಲೂ? ಸರ್ ಇದು ಆಲ್ಮೋಸ್ಟ್ ಒಂದು 13-14 ಮೈಲೇಜ್ ಸರ್. 13 ಇಂದ 14 ತನಕ ಹೌದು ಮೈಲೇಜ್ sir. ಕೊಡುತ್ತೆ. ಆದ್ರೆ ಇವಾಗ ನೀವು ಇದೆಲ್ಲ ಲೋನ್ ಸಿಗಲ್ಲ. ಇಲ್ಲ ಸರ್. ಓಕೆ, ಇದು ಕೂಡ ನೀವು ನೋಡ್ತಾ ಇರ್ಬೋದು. ಟೈರ್ ಕೂಡ 4 ಟೈರ್ ತುಂಬಾನೇ ಚೆನ್ನಾಗಿದೆ. 70-80% ಇದೆ. ವಿತ್ ಮ್ಯಾಗ್ ವೀಲ್ ಇದೆ ಇದು. ಸರ್ ಕಂಪ್ನಿ ಫಿಟೆಡ್ ಮ್ಯಾಗ್ ವೀಲ್ಸ್ ಇದೆ. ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ಸ್ ಬರುತ್ತೆ. ನ್ಯೂ ಲೆದರ್ ಸೀಟ್ ಕವರ್ಸ್ ಹಾಕ್ಸಿದೀನಿ. ಎಲ್ಲ ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಿದೀನಿ. ವೆಲ್ ಮೇಂಟೈನ್ ವೆಹಿಕಲ್ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ABS ಎಲ್ಲ ಬರುತ್ತೆ. ಇನ್ಯಾಕ್ ತಡ ಮಾಡ್ತಿದ್ದೀರಾ? ಒಂದು ಫೈನಲ್ ಪ್ರೈಸ್ ಹೇಳಿ ನಮ್ಮ ವ್ಯೂವರ್ಸ್ಗೆ. ಸರ್ 485 ಹೇಳ್ತಾ ಇದೀನಿ. ಒಂದ್ 25,000 ಕಮ್ಮಿ ಕೊಡೋಣ ಸರ್. 4,60,000 ಕೊಡೋಣ. 4,60,000 ರೂಪಾಯಿಗೆ ಫೈನಲ್ ಆಗುತ್ತಂತೆ ಇನೋವಾ. ಬಂದ್ ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ. ಅದು ಕೂಡ ವಿ ವರ್ಷನ್ ಸರ್. ಮತ್ತೊಂದು ಇಲ್ಲಿ ಮಾರುತಿ ಆಲ್ಟೋ ನೋಡ್ತಾ ಇರ್ಬೋದು. ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಯವರು ತುಂಬಾ ಇಷ್ಟಪಡ್ತಾರೆ, ಕಲಿಯೋರ್ಗು ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಮಾರುತಿ ಆಲ್ಟೋ K43. ಸರ್ ಎಲ್ಲಿದೆ ಪಾಸಿಂಗ್ ಇದು? ಸರ್ ಅದ್ ನೋಡ್ಬೇಕು ಓಕೆ, ನೋಡ್ಬೇಕಾ? ಓಕೆ, ಸದ್ಯಕ್ಕೆ ಗೊತ್ತಿಲ್ವಂತೆ. ಸರ್ ಯಾವ ಮಾಡಲ್ ಇದು? ಸರ್ 2012 ಮಾಡಲ್ ಸರ್. 2012. ಹೌದು ಸರ್. 5th ಓನರ್ಶಿಪ್ ಆಗಿದೆ ಸರ್. 5ನೇ ಓನರ್ ಆಗಿದ್ಯಾ? ಹೌದು ಸರ್. ಓಕೆ, ಎಷ್ಟು ಚೆನ್ನಾಗಿದೆ ವೆಹಿಕಲ್? ಸರ್ ಒಂದ್ ಆಲ್ಮೋಸ್ಟ್ 1 ಲಕ್ಷ ಓಡಿದೆ ಸರ್. 1 ಲಕ್ಷ ಓಡಿದ್ಯಾ? ಸರ್. ಓಕೆ ಸರ್, ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದು 1,65,000 ಹೇಳ್ತಾ ಇದೀನಿ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದ್ 10,000 ಕಮ್ಮಿ ಕೊಡೋಣ ಸರ್. 1,65,000 ಹೇಳ್ತಿದ್ದಾರೆ. 1,55,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. ಇದು ಎದುರುಗಡೆ ಬಂದು ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಸರ್ ಆಗ್ಬೋದು. ಅದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಗಾಡಿ ಟೈರ್ ಕೂಡ ನೀವು ಬಂದು ಚೆಕ್ ಮಾಡಬಹುದು. 4 ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಮೇಂಟೈನ್ ಆಗಿದೆ. ಸ್ವಲ್ಪ ಏನಂದ್ರೆ ಹೊರಗಡೆ ನಿಲ್ಸಿರೋದ್ರಿಂದ ಸ್ವಲ್ಪ ಧೂಳಾಗಿದೆ ಅಷ್ಟೇ. ವಾಟರ್ ಸರ್ವಿಸ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ವಾಟರ್ ಸರ್ವಿಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಅವರೇ ಮಾಡಿಸ್ಕೊಡ್ತಾರಂತೆ. ನೋಡಿ, ಗಾಡಿ ಕೂಡ ನೋಡ್ಬೋದು ನೀವು. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪೂರ್ತಿ ಮಾರ್ಕೆಟ್ ಅಲ್ಲಿ ಸರ್ 2 ಲಕ್ಷ ಕಮ್ಮಿಗೆ ನಿಮ್ಗೆ ಸಿಗಲ್ಲ ಸರ್. ಇವಾಗ 2017 ಅಂತ ಹೇಳಿದ್ರೆ ಇದಕ್ಕಾದ್ರೂ ಲೋನ್ ಎಷ್ಟಾಗುತ್ತೆ ಸರ್? ಇದಕ್ಕೆ ಲೋ ಮಾಡಲ್ ಸರ್ ಒಂದು ಆಲ್ಮೋಸ್ಟ್ 1,80,000-90,000 ಆಗುತ್ತೆ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಸ್ಕಾಡಾ ಕುಶಾಕ್ ಸರ್, 2022 ಮಾಡಲ್, ಸಿಂಗಲ್ ಓನರ್ ಸರ್, ಆಟೋಮೆಟಿಕ್ ವೆಹಿಕಲ್ ಸರ್, ವಿತ್ ಸನ್ ರೂಫ್ ಎಲ್ಲ ನಿಮ್ಗೆ ಏರ್ ಬ್ಯಾಗ್ಸ್, ಪವರ್ ವಿಂಡೋಸ್, AC ಪವರ್ ಸ್ಟೀರಿಂಗ್, ಕಂಪ್ನಿ ಟಚ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ವೆಹಿಕಲ್ ಸರ್. ಓಕೆ ಸರ್, ಇದು ಏನ್ ಪ್ರೈಸ್ ಮಾಡ್ತಿದ್ದೀರಾ? ಸರ್ ಇದು 16,000 ನೋಡಿದೆ ಸರ್. ಫೈನಲ್ ಟು ಫೈನಲ್ ರೌಂಡ್ ಫಿಗರ್ 16 lakh ಮಾಡ್ಕೊಡೋಣ. 16 ಲಕ್ಷ. ಹೌದು ಸರ್. ಫೈನಲ್. ಇದಕ್ಕಾದ್ರೆ ಲೋನ್ ಎಷ್ಟು ಆಗುತ್ತೆ ಇದಕ್ಕೆ? ಸರ್ ಆಲ್ಮೋಸ್ಟ್ ಒಂದು ಸರ್ 70% ಲೋನ್ ಆಗುತ್ತೆ. 70% ಲೋನ್ ಮಾಡ್ಕೊಡ್ತೀರಾ? ಮಾಡಲ್ ಯಾವುದೇ ಮಾಡಲ್ ಮೇಲೆ ಲೋನ್ ಇದ್ರೆ 70% ಲೋನ್ ಮಾಡ್ಕೊಡ್ತೀರಾ? ನಿಮ್ ಕಡೆಯಿಂದ ಲೋನ್ ಅವೈಲೇಬಲ್ ಮಾಡಿಸ್ಕೊಡ್ತೀರಾ? ಹೌದು ಸರ್, ನಮ್ ಕಡೆಯಿಂದ ಲೋನ್ ಅವೈಲೇಬಲ್ ಇದೆ. ಎಷ್ಟು ಇದೆ ಸರ್ ಇದು? ಸರ್ ಬೆಲೆನೋ ಸರ್ ಸೀಟಾ ಸರ್, ನಿಮ್ಗೆ ಬಟನ್ ಸ್ಟಾರ್ಟ್ ಬರುತ್ತೆ. ನಿಮ್ಗೆ ಕಂಪ್ನಿ ನಿಮ್ಗೆ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಕಂಪ್ನಿ ಹೇಳ್ಬಿಟ್ಟು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ವೆಲ್ ಮೇಂಟೈನ್ ವೆಹಿಕಲ್ ಇದೆ ಸರ್. ಇದರಲ್ಲಿ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಶೋರೂಮ್ ಇಂದ ಹೇಗ್ ಬಂತು ಆಗಿದೆ. ಗಾಡಿ ಕೂಡ ನೀವು ನೋಡ್ಬೋದು. ನೋಡಿ ಎಷ್ಟು ಹತ್ರ ಬಂದು ಎಷ್ಟು ತುಂಬಾ ಚೆನ್ನಾಗಿದೆ ಅಂತ. ಗಾಡಿ 4 ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಮೇಂಟೆನೆನ್ಸ್ ಆಗಿದೆ. ಮತ್ತೆ ಶೋರೂಮ್ದು ಹೇಗ್ ಬಂತು ಪ್ರಿಂಟು ಪಿನ್ನು ಹಂಗೆ ಇದೆ ಗಾಡಿ ಕೂಡ. ಸರ್ ಇದೇನು ಹೇಳ್ತಿದ್ದೀರಾ ಇದು ಫೈನಲ್ ಪ್ರೈಸ್? ಸರ್ ಇದು 7,10,000 ಹೇಳ್ತಾ ಇದೀನಿ ಸರ್. 7,10,000 ಹೇಳ್ತಿದ್ದೀರಾ. ಒಂದು ಫೈನಲ್ ಪ್ರೈಸ್ ಆದ್ರೆ ಏನ್ ಹೇಳ್ತಿದ್ದೀರಾ? ಸರ್ ಒಂದು 20,000 ಕಮ್ಮಿ ಕೊಡೋಣ ಸರ್. ಪೂರ್ತಿ ಬಜಾರಲ್ಲಿ ನಿಮ್ಗೆ ಈ ರೇಟ್ಗೆ ಸಿಗಲ್ಲ ಸರ್. 6,90,000 ರೂಪಾಯಿಗೆ ನಿಮ್ಗೆ ಬಲನ ಸಿಗ್ತಾ ಇದೆ. ಗಾಡಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಶೋರೂಮ್ ಅಲ್ಲಿ ಹೇಗ್ ಬಂತು ಹಾಗೆ ಗಾಡಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಸರ್. ಪೂರ್ತಿ ಬಜಾರ್ ಉಳ್ಕೊಂಡ್ ಬಂದ್ರೆ ನಿಮ್ಗೆ ಈ ಪ್ರೈಸ್ ಗೆ ಸಿಗಲ್ಲ ಸರ್. ಓಕೆ, ಲೋನು ಕೂಡ ಆಗುತ್ತೆ 70%. ಬಂದ್ ಗಾಡಿ ಎದುರುಗಡೆ ನೋಡಿ, ತುಂಬಾ ಇಷ್ಟಪಡ್ತೀರಾ. ಶೋರೂಮ್ ಗೆ ವಿಸಿಟ್ ಮಾಡಿ ಸರ್, ಖಂಡಿತ ಲೋನ್ ಮಾಡ್ಕೊಡೋಣ. ಸರ್ ನೆಕ್ಸ್ಟ್ ಇದೆಯಾ ಸರ್ ಇದು? ಸರ್ ಶಿಫ್ಟ್ ಡಿಸೈರ್ ಸರ್, 2011 ಮಾಡಲ್ ಸರ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಓಕೆ. ZDI ಸರ್, ಟಾಪ್ ಎಂಡ್ ವೆರ್ಷನ್, ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್. ಓಕೆ, ಇದು ಎಷ್ಟು ಚೆನ್ನಾಗಿದೆ ವೆಹಿಕಲ್? ಸರ್ ಗಾಡಿಯಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 50,000 ಮ್ಯಾಗ್ವೆಲ್ ಟೈರ್ ಎಲ್ಲ ಇದೆ ಸರ್. ಓಕೆ, ಗಾಡಿ ಕೂಡ ನೋಡ್ಬೋದು ನೀವು.
ಇದು ಕೂಡ ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಹೇಳ್ಬೋದು. ವಿತ್ ಮ್ಯಾಗ್ ವೀಲ್ ಕೂಡ ಸಿಗುತ್ತೆ ನಿಮ್ಗೆ. ಇದು ಏನ್ ಪ್ರೈಸ್ ಮಾಡ್ತಿದ್ದೀರಾ ಹಾಗಾದ್ರೆ? ಸರ್ ಇದು 3,65,000 ಹೇಳ್ತಾ ಇದೀನಿ ಸರ್. 3,65,000 ಹೌದು ಹೇಳ್ತಿದ್ದೀರಾ ಸರ್. ಸರ್? ನಮ್ ವ್ಯೂವರ್ಸ್ಗೆ ಒಂದು ಪ್ರೈಸ್ ಹೇಳಿ ಹಾಗಾದ್ರೆ. ಸರ್ ಶಿಫ್ಟ್ ಡಿಸೈರ್ ಸರ್ ZDI ಸರ್, ಅದು ಕೂಡ ಟಾಪ್ ಎಂಡ್ ವೆಹಿಕಲ್ ಸರ್. ಒಂದು 355 ಗೆ ಕೊಡೋಣ ಸರ್. 3,55,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ ಸರ್. ನೆಕ್ಸ್ಟ್ ಯಾವ್ದು ಇದು ಸರ್? Honda Civic ಸರ್, 2006 ಮಾಡಲ್, 4th ಓನರ್ ಆಗಿದೆ. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೀರಿಂಗ್, 4 ಡೋರ್ ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದೀನಿ ಸರ್. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. Honda Civic ಸರ್. ನೀವು ಟೈರ್ ಕೂಡ ನೋಡ್ಬೋದು ಹತ್ರ ಬಂದು. ಟೈರ್ ಎಲ್ಲ ನಿಮ್ಗೆ ಒಂದು 80% ಟೈರ್ ಇದೆ. ವಿತ್ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಈ ಗಾಡಿಲೂ ಕೂಡ ಸರ್. ಇದೆಲ್ಲ ಮೈಲೇಜ್ ಏನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಲಕ್ಸುರಿ ವೆಹಿಕಲ್ ತರ ಸರ್, ಶೋಕಿ ಮಾಡಕ್ಕೆ ಒಳ್ಳೆ ಗಾಡಿ ಸರ್. ಬ್ಯಾಟ್ಮ್ಯಾನ್ ಸ್ಪೆಲ್ಲರ್ ಕೂಡ ಇದೆ ಸರ್. ಹೌದಾ? ಮೈಲೇಜ್ ಏನ್ ಸಿಗುತ್ತೆ ಸರ್ ಇದು? ಆಲ್ಮೋಸ್ಟ್ ಒಂದು 12-13 ಮೈಲೇಜ್ ಬರುತ್ತೆ. 12-13 ಮೈಲೇಜ್ ಕೊಡುತ್ತೆ ಸರ್. ಹಾಗಾದ್ರೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 2,65,000 ಹೇಳ್ತಾ ಇದ್ದೀನಿ ಸರ್. 2,65,000 ರೂಪಾಯಿ ಸರ್. ಸರ್ ನಮ್ ವ್ಯೂವರ್ಸ್ ಬಂದ್ರೆ ಏನ್ ಫೈನಲ್ ಮಾಡ್ಕೊಡ್ತೀರಾ ಸರ್? ರೌಂಡ್ ಫಿಗರ್ 2,50,000 ಗೆ ಕೊಡೋಣ ಸರ್. 2,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೋಕಿ ಮಾಡೋರಿಗೆ ಮತ್ತೆ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಕೂಡ ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2,50,000 ರೂಪಾಯಿಗೆ ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಇದೆಯಾ ಸರ್ ಇದು? ಸರ್ ತುಂಬಾ ಕಸ್ಟಮರ್ ಸಡನ್ ವೆಹಿಕಲ್ ಬೇಕು, ಅಸೈಂಟೇ ಬೇಕಂತ ಡಿಮಾಂಡ್ ಇರುತ್ತೆ ಸರ್. ನಮ್ಮ ಹತ್ರ ಈಗ ಅಸೈಂಟ್ ಸ್ಟಾಕ್ ಅಲ್ಲಿ ಇದೆ ಸರ್. ಇದು ಮತ್ತೆ ಈ ಗಾಡಿದು ಪಾರ್ಟ್ಸ್ ಸರ್ವಿ ಎಲ್ಲ ಅವೈಲೇಬಲ್ ಸಿಗುತ್ತೆ? ಗಾಡಿ ಪಾರ್ಟ್ಸ್ ಎಲ್ಲ ಪ್ರತಿಯೊಂದು ಇರುತ್ತೆ ಸರ್. ಸಿಗುತ್ತಾ? ಖಂಡಿತ ಸಿಗುತ್ತೆ ಸರ್. ಓಕೆ. ಯಾವ ಮಾಡೆಲ್ ಅಂತ ಹೇಳಿದ್ರಿ ಇದು? ಸರ್ ಇದು 2009 ಮಾಡೆಲ್ ಸರ್. 3rd ಓನರ್ಶಿಪ್ ಆಗಿದೆ. 3rd ಓನರ್. ಹೌದು ಸರ್. ಎಲ್ಲ ರನ್ನಿಂಗ್ ಇದೆ ಸರ್. ಗಾಡಿ ಮ್ಯಾಗ್ ವೀಲ್ ಕೂಡ ಟೈರ್ ಕೂಡ ಇದೆ. ಮಾಡಿದ್ದಾರೆ ಅಂತ ಹೇಳ್ಬೋದು. ಹುಡುಕ್ತಾ ಇರ್ತೇವೆ ಸರ್. ಇದೇನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು 1,80,000 ಹೇಳ್ತಾ ಇದ್ದೀನಿ ಸರ್. ಸರ್ ಇದಾವ ಸರ್ ವೆಹಿಕಲ್? ಸರ್ ರೆನಾಲ್ಡ್ ಕ್ವಿಡ್ ಸರ್, 2016 ಮಾಡೆಲ್, 2nd ಓನರ್ಶಿಪ್ ಆಗಿದೆ ಸರ್. ಓಕೆ. ಇದು ಕಲಿಯೋರ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಇದ್ರಲ್ಲಾದ್ರೆ ಫೀಚರ್ ಏನೇನ್ ಬರುತ್ತೆ? ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೀರಿಂಗ್, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಸರ್. ಹೌದಾ? ಇದೆಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಆಲ್ಮೋಸ್ಟ್ 20 to 22 ಮೈಲೇಜ್ ಸರ್. ಹೌದಾ ಸರ್? ಇದಕ್ಕಾದ್ರೆ ಲೋನ್ ಎಷ್ಟು ಸಿಗುತ್ತೆ ಇದಕ್ಕೆ? ಸರ್ ಇದಕ್ಕೆ 70% ಲೋನ್ ಅಂತ ಹೇಳಿದ್ರೆ ಚೆಕ್ ಮಾಡಬೇಕು ಸರ್. ಚೆಕ್ ಮಾಡ್ಬೇಕಾ? ಓಕೆ. ಗಾಡಿ ಕೂಡ ನೀವು ಹತ್ರ ಬಂದು ನೋಡ್ಬೋದು ಹೋಗುತ್ತೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ 4. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಕೂಡ ಡೆಂಟ್ ಆಗ್ಲಿ ಪ್ರತಿಯೊಂದು ಏನು ಇಲ್ಲ ಸರ್. ಇದೇನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಇದು 2,75,000 ಹೇಳ್ತಾ ಇದ್ದೀನಿ ಸರ್. 2,75,000. ಹೌದು ಸರ್. ಸರ್ ಹಾಗಾದ್ರೆ ನಿಮ್ಮ ಫೈನಲ್ ಪ್ರೈಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ 2,65,000 ಗೆ ಫೈನಲ್ ರೌಂಡ್ ಫಿಗರ್ ಮಾಡ್ಕೊಂಡು 2,65,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಇದೆ ಸರ್ ವೆಹಿಕಲ್? ಸರ್ ಶಿಫ್ಟ್ ಸರ್. ಶಿಫ್ಟ್ ಗೆ ತುಂಬಾ ಡಿಮಾಂಡ್ ಸರ್ ಬಜಾರ್ ಅಲ್ಲಿ. ಓಕೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಸರ್. VDI ವರ್ಷನ್ ಸರ್, ಮಿಡ್ ವರ್ಷನ್ ಬರುತ್ತೆ. ಡೀಸೆಲ್. ಅದೇ ಸರ್. ಓಕೆ. ಎಷ್ಟನೇ ಓನರ್ ಆಗಿದೆ ಇದು? ಸರ್ 2010 ಮಾಡೆಲ್ ಸರ್, 2nd ಓನರ್ಶಿಪ್. 2nd ಓನರ್. ಹೌದು ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಇದು 3 lakh ಹೇಳ್ತಾ ಇದ್ದೀನಿ ಸರ್. 3 lakh. ನಮ್ಮ ವ್ಯೂವರ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಫೈನಲ್? ಸರ್ 2,90,000 ಗೆ ಫೈನಲ್ ಮಾಡ್ಕೊಡೋಣ ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳಿ ನಮ್ಮ ವ್ಯೂವರ್ಸ್ ಗೆ. ಸರ್ ಇನ್ನ ಒಂದು 5,000 ಕಮ್ಮಿ ಕೊಡೋಣ ಸರ್. 5,000 ರೂಪಾಯಿ ಕಮ್ಮಿ ಕೊಡ. ಅಲ್ಲಿಗೆ 2,85,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಕೂಡ ನೀವು ಕೂಡ ಬಂದು ನೋಡ್ಬೋದು. ಟೈರ್ ಎಲ್ಲ ಒಂದು 80-90% ಟೈರ್ ಕೂಡ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಧೂಳು ಅಷ್ಟೇ ಇದೆ. ವಾಟರ್ ಸರ್ವಿಸ್ ಕೂಡ ಅವರೇ ಮಾಡಿಸ್ಕೊಡ್ತಾರೆ. ಫ್ಯಾಮಿಲಿ ವೆಹಿಕಲ್ಗೆ ತುಂಬಾ ಡೀಸೆಲ್ ವರ್ತ್ ಇದು ಮೈಲೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಮತ್ತೊಂದು ಇಲ್ಲಿ I10 ನೋಡ್ತಾ ಇರ್ಬೋದು ಸರ್. ಏನ್ ಸರ್ ಇಷ್ಟೊಂದು I10ಗಳು ಮಡಗಿದ್ದೀರಾ ಇವತ್ತು? ಸರ್ ನಮ್ಮ ಹತ್ರ ಹುಂಡೈ ವೆಹಿಕಲ್ ಜಾಸ್ತಿ ಡಿಮಾಂಡ್ ಸರ್ ನಮ್ಮ ಶೋರೂಮ್ ಇಲ್ಲಿ. ಯಾಕಂದ್ರೆ ಕಲಿಯೋರಿಗೆ ಬೆಸ್ಟ್ ವೆಹಿಕಲ್ ಸರ್ ಇದು I10. ಹೌದಾ? ಓಕೆ ಸರ್. ಇದು ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. 2008 ಮಾಡೆಲ್ ಸರ್, 2nd ಓನರ್ಶಿಪ್ ಆಗಿದೆ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಸರ್. 2008. ಹೌದು ಸರ್. ಓಕೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 2,05,000 ಹೇಳ್ತಾ ಇದ್ದೀನಿ ಸರ್. 2,05,000. ನಮ್ಮ ವ್ಯೂವರ್ಸ್ಗೆ ಫೈನಲ್ ಪ್ರೈಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಒಂದು 10,000 ಕಮ್ಮಿ ಕೊಡೋಣ ಸರ್. ಅಲ್ಲಿಗೆ 1,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀರಾ? ಸರ್ ಮುಂದೆ ಬಂದು ಮಾತಾಡಿ ಇನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. ಎದುರುಗಡೆ ಒಂದು ಕೂತ್ ಮಾತಾಡಿದ್ರೆ ಪ್ರತಿಯೊಂದು ವೆಹಿಕಲ್ ಅಷ್ಟೇ ಅವ್ರು ಹೇಳ್ತಾ ಇದಾರೆ. ಪ್ರತಿಯೊಂದು ವೆಹಿಕಲ್ಗೂ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಟ್ಟೆ ಕೊಡ್ತಾರೆ. 70% ಲೋನ್ ಕೂಡ ಆಗುತ್ತಂತೆ. ಗಾಡಿ ಕೂಡ ನೋಡ್ಬೋದು ನೀವು. ತುಂಬಾ ಜನ ರೆಡ್ ಕಲರ್ ಕೂಡ ಒಂದು ಅಂದ್ರೆ ವ್ಯಾಲ್ಯೂ ಇಲ್ಲ, ಬಟ್ ರೆಡ್ ಕಲರ್ ತುಂಬಾ ಲೈಕ್ ಮಾಡಿರ್ತಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು.
ಎಲ್ಲೂ ಕೂಡ ನಿಮ್ಗೂ ಇದು ಕೂಡ ಡೆಂಟ್ ಆಗಿಲ್ಲ. ಟೈರ್ ಎಲ್ಲ ನೋಡ್ತಾ ಇರ್ಬೋದು 60-70% ಟೈರ್ ಇದೆ. 1,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. ಆದಷ್ಟು ಬೇಗ ಬಂದು ಎದುರುಗಡೆ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಸರ್ 2012 ಮಾಡೋದು ಸರ್, LT ಸರ್, ಟಾಪ್ ಎಂಡ್ ವರ್ಷನ್ ಸರ್. ಎಷ್ಟನೇ ಓನರ್ ಆಗಿದೆ ಸರ್ ಥರ್ಡ್ ಓನರ್ಶಿಪ್ ಆಗಿದೆ. ಥರ್ಡ್ ಓನರ್ ಹೌದು ಆಗಿದೆಯಾ? ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಇದು 195 ಹೇಳ್ತಾ ಇದೀನಿ ಸರ್. 1,95,000. ಹೌದು ಸರ್. ಒಂದು ಫೈನಲ್ ಪ್ರೈಸ್ ಆದ್ರೆ ಸರ್ ರೌಂಡ್ ಫಿಗರ್ 1,85,000 ಗೆ ಮಾಡ್ಕೊರೋಣ ಸರ್. 1,85,000 ಮ್ಯಾಗ್ ವೀಲ್ ಟೈರ್ ಎಲ್ಲ ಇದೆ ಸರ್. ಇದು ಕೂಡ ಅಷ್ಟೇ. ಟೈರ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಮ್ಯಾಗ್ ಅಂತ ವೀಲ್ ಸರ್ ಹೇಳ್ಬೋದು. ಅದು. ಇತ್ತು ಮ್ಯಾಗ್ ವೀಲ್ ಕೂಡ ಸೇರುತ್ತೆ. 4 ಟೈರ್ ಕೂಡ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್ ಇದರಲ್ಲಿ. ಫೀಚರ್ಸ್ ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಹೌದಾ? ಗಾಡಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ವಿಸಿಟ್ ಮಾಡಿ. ಏನ್ ನೋಡ್ತಾ ಇರ್ಬೋದು, ಇದು ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಕಲಿಯೋರ್ಗೂ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಫ್ಯಾಮಿಲಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ತಿಳಿಸ್ತಾ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಮಾಡಲ್ ಸರ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಎಷ್ಟು ರನ್ ಆಗಿದೆ ಹಾಗಾದ್ರೆ ಇದು? ಸರ್ ಆಲ್ಮೋಸ್ಟ್ ಒಂದು 90,000 ಓಡಿದೆ ಸರ್. ಸರ್ ಇದು ಮೈಲೇಜ್ ಎಲ್ಲ ಏನ್ ಕೊಡುತ್ತೆ ಸರ್ ಇದು? ಸರ್ 25 ಮೇಲೆ ಬರುತ್ತೆ ಸರ್. 25? ಹೌದು ಸರ್. ಓ ಸರ್, ನಂಬಕ್ಕಾಗ್ತಲ್ಲ, ನಿಜ ಹೇಳಿ. ನಿಜ ಸರ್, 25 ಮೇಲೆ ಬರುತ್ತೆ ಸರ್. 25 mileage. ಹೌದು ಸರ್. ಹಾಗಾದ್ರೆ ಏನ್ ಪ್ರೈಸ್ ಮಾಡ್ಕೊಡ್ತೀರಾ ಇದು? ಸರ್ 11 ಮಾಡಲ್ ಸಿಂಗಲ್ ಓನರ್ ಸರ್. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್. ಮ್ಯಾಗ್ನಾ ವೇರಿಯಂಟ್ ಸರ್. ಹೌದಾ? ಮ್ಯಾಗ್ನಾ ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಕೂಡ ನೀವು ನೋಡ್ತಾ ಇರ್ಬೋದು, ಟೈರ್ ಎಲ್ಲ ನಿಮಗೆ ಒಂದು 70-80% ಟೈರ್ ಇದೆ. ಶೋರೂಮ್ ಇಂದ ಹೇಗ್ ಬಂತು ಗಾಡಿ ಪೇಂಟಿಂಗು ಹಾಗೆ ಕೂಡ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ವೆಹಿಕಲ್ ಅಲ್ಲಿ ಇದ್ದೇ ಇರುತ್ತೆ. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು ಸರ್. ಹಾಗಾದ್ರೆ ನಮ್ಮ ವ್ಯೂವರ್ಸ್ಗೆ ಒಂದು ಡೆಡ್ ಫೈನಲ್ ಪ್ರೈಸ್ ತಿಳಿಸಿ ಸರ್. ಸರ್ ಫೈನಲ್ ಟು ಫೈನಲ್ 1,85,000 ಗೆ ಮಾಡ್ಕೊಡೋಣ ಸರ್. 1,85,000 ಕೊಡ್ತೀರಾ? ಅದು ಕೂಡ ಇವರೇ ಕಟ್ಕೊಡ್ತಾರೆ. 1,85,000 ಗೆ ರೌಂಡ್ ಫೈನಲ್ ಫಿಗರ್ ಸರ್. ಮಾಡ್ಕೊಡ್ತಾರಂತೆ. ಫೈನಲ್ ಬಂದು ವಿಸಿಟ್ ಮಾಡಿ ಆದಷ್ಟು ಬೇಗ. ಮತ್ತೆ ಇಲ್ಲೊಂದು ಸ್ವಿಫ್ಟ್ ನೋಡ್ತಾ ಇರ್ಬೋದು. ಇವ್ರ ಹತ್ರ ಹ್ಯುಂಡೈ ಅಷ್ಟೇ ಅಲ್ಲ, ಮಾರುತಿಲು ತುಂಬಾ ಕಾರ್ಗಳಿದಾವೆ. ಮತ್ತೆ ನಿಮ್ಗೆ ಯಾವ್ದು ಬೇಕು ಪ್ರತಿಯೊಂದು ಕಾರು ಕೇಳಿದ್ರು ಇವರು ತರ್ಸ್ಕೊಡಕ್ ರೆಡಿ ಇರ್ತಾರೆ. ಇಲ್ಲೊಂದು ಮತ್ತೆ ಸ್ವಿಫ್ಟ್ ನೋಡ್ತಾ ಇದೀವಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಏನು? ಸರ್ 2009 ಮಾಡಲ್ ಸರ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ವಿಡಿ ಮಿಡ್ ವರ್ಷನ್ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ. ಗಾಡಿ ಕೂಡ ನೀವು ಕೂಡ ನೋಡ್ಬೋದು. ಟೈರು ಕೂಡ ಇದು 4 ಟೈರು ಕೂಡ ತುಂಬಾ 70-80% ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 2,85,000 ಹೇಳ್ತಾ ಇದೀನಿ ಸರ್. 2,85,000. ಹೌದು ಸರ್. ಹಾಗಾದ್ರೆ ಫೈನಲ್ ಪ್ರೈಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ 2,75,000 ಗೆ ಕೊಡೋಣ ಸರ್. 2,75,000 ರೂಪಾಯಿ ಫೈನಲ್ ಹೌದು ಮಾಡ್ಕೊಡ್ತೀರಾ ಸರ್? ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಚವರ್ಲೈಟ್ ಯುವಾ ಸರ್. ಓಕೆ. ಹೌದು ಸರ್. ಯಾವ ಮಾಡಲು ಸರ್ 10 ಮಾಡಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್? ಹೌದು ಸರ್. LT ಸರ್. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಏರ್ ಬ್ಯಾಗ್ ಕೂಡ ಬರುತ್ತಾ? ಹೌದು ಸರ್. ಇದು ಕೂಡ ನೋಡ್ತಾ ಇರ್ಬೋದು. ಟೈರ್ ಕೂಡ ನಿಮ್ಗೆ ಒಂದು 70-80% ಶೋರೂಮ್ ಟೈರ್ ಮ್ಯಾಗ್ನೈಟ್ಸ್ ಕೂಡ ಎಲ್ಲ ಇದೆ. ಇದೆ ಸರ್ ಇದರಲ್ಲಿ. ಮತ್ತೆ ಪೇಂಟಿಂಗು ಅಷ್ಟೇ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಇದು ಕೂಡ ಅಷ್ಟೇ ಡೆಂಟ್ ಆಗಿಲ್ಲ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಅದು ಪ್ರೈಸಿಂಗ್ ಬಂದ್ಬಿಟ್ಟು 1,70,000 ಹೇಳ್ತಾ ಇದೀನಿ ಸರ್. 1,75,000. ನಮ್ಮ ವ್ಯೂವರ್ಸ್ಗೆ ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. 160 ಮಾಡ್ಕೊಡೋಣ ಸರ್. 1,65,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಅದು ಮೇಂಟೈನ್ ಕೂಡ ಮಾಡಿದ್ದಾರೆ 10 ಅಂತ ಮಾಡಲ್ ಹೇಳ್ಬೋದು. ಸರ್. ಸಿಂಗಲ್ ಓನರ್. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿಗೂ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ 1,65,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರೆ ಸರ್. ನೆಕ್ಸ್ಟ್ ಇದ್ರ ಬಗ್ಗೆ ಏನ್ ಸರ್ ಇದು ಡೀಟೇಲ್ಸ್? ಸರ್ ಫಿಯಟ್ ಪುಂಟೋ ಸರ್. ಶಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದರಲ್ಲಿ. ಇಂಜಿನ್? ಹೌದು ಸರ್. ಜೆಟ್ ಇಂಜಿನ್ ಬರುತ್ತೆ. ಯಾವ ಮಾಡಲ್? ಎಷ್ಟನೇ ಓನರ್? ಸರ್ 2011 ಮಾಡಲ್ ಸರ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೆಕೆಂಡ್ ಓನರ್. ಹೌದು ಎಷ್ಟು ಸರ್. ರನ್ ಆಗಿದೆ ಗಾಡಿ ಇದು? ಸರ್ ಆಲ್ಮೋಸ್ಟ್ ಒಂದು 85,000 90,000 ಓಡಿದೆ ಸರ್. 80,000-90,000 ರನ್ ಆಗಿದೆ. ಗಾಡಿ ಕೂಡ ಅಷ್ಟೇ. ಇದು ಶೋರೂಮ್ ಅಲ್ಲಿ ಹೇಗೆ ಬಂತು ಪೇಂಟಿಂಗು ಹಾಗೆ ಕೂಡ ಇದೆ. ಟೈರ್ ಕೂಡ ನೀವು ನೋಡ್ಬೋದು. ಎಲ್ಲ ಪೋಲೋ ಟೈರು. 4 ಟೈರು ಕೂಡ ತುಂಬಾ 70-80% ಟೈರ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಧೂಳಾಗಿದೆ ಅಷ್ಟೇ ಗಾಡಿ. ವಾಟರ್ ಸರ್ವಿಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಸರ್. ಒಂದು ಫೈನಲ್ ಪ್ರೈಸ್ ಹೇಳಿ ಹಾಗಾದ್ರೆ. ಸರ್ ಅದು ಪ್ರೈಸಿಂಗ್ ಬಂದ್ಬಿಟ್ಟು 2,15,000 ಹೇಳ್ತಾ ಇದೀನಿ ಸರ್. ಒಂದು ಫೈನಲ್ ಪ್ರೈಸ್ ಹೇಳಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್ ರೌಂಡ್ ಫಿಗರ್ 2,05,000 ಗೆ ಮಾಡ್ಕೊಡೋಣ. 2,05,000 ಗೆ. 2,05,000 ಗೆ ನಿಮ್ಗೆ ಫಿಂಟೋ ಸಿಗ್ತಾ ಇದೆ. ಗಾಡಿ ನೋಡಬಹುದು ನೀವು ಸರ್. ಮಲ್ಟಿ ಜೆಟ್ ಇಂಜಿನ್ ಸರ್. ನಿಮ್ಗೆ 20 ಮೇಲೆ ಮೈಲೇಜ್ ಮೈಲೇಜ್ ಕೊಡುತ್ತಂತೆ. 20 ಮೇಲೆ ಮೈಲೇಜ್ ರೀಚ್ ಆಗೋದಂತೆ. ಮತ್ತೆ ಫ್ಯಾಮಿಲಿಗೆ ತುಂಬಾ ವರ್ತ್ ಡೀಸೆಲ್ ವೆಹಿಕಲ್. ಆದಷ್ಟು ಬೇಗ ಬಂದು ಎದುರುಗಡೆ ಕೂತ್ ಮಾತಾಡಿ ತಗೊಳ್ಳಿ. ಇಲ್ಲ ಅಂದ್ರೆ ಗಾಡಿ ಬೇರೆಯವ್ರು ತಗೊಳ್ಳೋದು ಚಾನ್ಸ್ ಇರುತ್ತೆ. 2,05,000 ರೂಪಾಯಿ ಫೈನ್ ಮಾಡ್ಕೊಡ್ತಾರಂತೆ. ಮತ್ತೊಂದು ಇಲ್ಲಿ ಮಾರುತಿ ಸ್ವಿಫ್ಟ್ ನೋಡ್ತಾ ಇರ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ನಮ್ಮ ಹತ್ರ ಮಾಡೆಲ್ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ ಸರ್. ಯಾವ ಮಾಡಲ್ ಇದು? ಸರ್ 2018 ಮಾಡಲ್ ಸರ್. 2018. ಹೌದು ಸರ್. ಓನರ್ಶಿಪ್ ಸರ್ ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಸೆಕೆಂಡ್.
ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ ಆಲ್ಮೋಸ್ಟ್ ಒಂದು 70-80,000 ನೋಡಿದೆ ಸರ್. 70 ಇಂದ 80 ತನಕ ಸರ್ ಮಿಡ್ ವರ್ಷನ್. ಓಕೆ, ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಒಂದು 18-19 ಮೈಲೇಜ್ ಬರುತ್ತೆ ಸರ್. ಓಕೆ, ಗಾಡಿ ಕೂಡ ನೋಡ್ತಾ ಇರಬಹುದು, ಪೇಂಟಿಂಗ್ ಶೋರೂಮ್ ಅಲ್ಲಿ ಬಂತು, ಒರಿಜಿನಾಲಿಟಿ ಆಗಿದೆ, 4 ಟೈರ್ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಹಾಕಿದೀನಿ, ಫೋಲ್ಡೇಬಲ್ ಮಿರರ್ ಎಲ್ಲ ಬರುತ್ತೆ ಸರ್. ಓಕೆ, ಶೋರೂಮ್ ಇಂದ ಹೇಗ್ ಬಂತು ಹಾಗೆ ಇದೆ ಗಾಡಿ ಕೂಡ. ಇದ್ರಲ್ಲೂ ಕೂಡ ಪವರ್ ಶೇರಿಂಗ್, ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸರ್ ಸೀಟ್ ಇದೆ. ಇದಕ್ಕೆ ಏರ್ ಬ್ಯಾಗ್ ಬರಲ್ಲ. ಏರ್ ಬ್ಯಾಗ್ ಬರಲ್ಲ, ಲೆದರ್ ಸೀಟ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2018 ಲೋನ್ ಕೂಡ ಇದಕ್ಕೂ 70% ಲೋನ್ ಆಗುತ್ತೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಪ್ರೈಸ್? ಸರ್ ಅದು ಪ್ರೈಸಿಂಗ್ ಬಂದ್ಬಿಟ್ಟು 5,80,000 ಹೇಳ್ತಾ ಇದೀನಿ ಸರ್. 5,85,000. ಹೌದು ಸರ್. ಸರ್ ಒಂದು ಫೈನಲ್ ಪ್ರೈಸ್ ತಿಳಿಸಿ. ಸರ್ 15,000 ಕಮ್ಮಿ ಕೊಡೋರ ಸರ್. 15,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀರಾ? ಅಲ್ಲಿಗೆ 5,70,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀರಾ? ಸರ್ 5,65,000 ರೌಂಡ್ ಫಿಗರ್. 5,65,000, ಅದರಲ್ಲೂ 5,000 ಬಿಟ್ಟು ಕೊಟ್ರಿ ಇನ್ಯಾಕ್ ತಡ? 5,65,000 ರೂಪಾಯಿಗೆ ನಿಮಗೆ ಮಾಡೆಲ್ 2018 ಸ್ವಿಫ್ಟ್ ಸಿಗ್ತಾ ಇದೆ. ಬಂದು ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಹೌದು ಸರ್, ರಿಟ್ಸ್ ಸರ್ 2010-11 ಮಾಡಲ್ ಸರ್. 10 ಅಲ್ಲಿ 11 ರಿಜಿಸ್ಟ್ರೇಷನ್ ಸರ್. ಹೌದಾ, ಎಷ್ಟೇ ಓನರ್ ಆಗಿದೆ? ಸರ್ ಸೆಕೆಂಡ್ ಓನರ್ ಸರ್. ಓಕೆ, ಏನು ರನ್ ಆಗಿದೆ ಇದು ವೆಹಿಕಲ್? ಸರ್ ಆಲ್ಮೋಸ್ಟ್ ಒಂದು 80-90,000 ರನ್ ಆಗಿರ್ಬೇಕು ಸರ್. ಫೀಚರ್ ಏನೇನು ಬರುತ್ತೆ ವೆಹಿಕಲ್ ಅಲ್ಲಿ? ಇಲ್ಲ ಸರ್ 63,000 ರನ್ ಆಗಿದೆ. 63. ಹೌದು ಸರ್. ಫೀಚರ್ ಏನೇನು ಬರುತ್ತೆ ವೆಹಿಕಲ್ ಅಲ್ಲಿ? ಸರ್ AC ಪವರ್ ಶೇರಿಂಗ್, 4 ವಿಂಡೋಸ್, ನಿಮಗೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಸರ್. ಇಷ್ಟು ಕೂಡ ಅವೈಲೇಬಲ್ ಇದೆ. ಗಾಡಿ ಕೂಡ ನೀವು ನೋಡ್ತಾ ಇರಬಹುದು, ವಿತ್ ಟೈರ್ ಗೆ ವಿತ್ ಮ್ಯಾಗ್ ವೀಲ್ ಕೂಡ ಟೈರ್ ಇದೆ. 5 ಮ್ಯಾಗ್ ವೀಲ್ಸ್ ಇದೆ. 5 ಮ್ಯಾಗ್ ವೀಲ್ ಇದೆ ಅಂತೆ. ಟೈರ್ ಕೂಡ ನಿಮಗೆ ಒಂದು 80% ಟೈರ್ ಕೂಡ ಇದೆ. ಇಂಟೀರಿಯರ್ ಕೂಡ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಧೂಳು ಅಷ್ಟೇ ಆಗಿದೆ. ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಅವರೇ ವಾಟರ್ ಸರ್ವಿಸ್ ಕೂಡ ಮಾಡಿಸ್ಕೊಡ್ತಾರೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 2,85,000 ಹೇಳ್ತಾ ಇದೀನಿ. 2,85,000 ಹೇಳ್ತಿದ್ದೀರಾ? ಸರ್ ನಮ್ಮ ವ್ಯೂವರ್ಸ್ ಗೆ ಫೈನಲ್ ಎಷ್ಟು ಹೇಳಕ್ ಇಷ್ಟಪಡ್ತೀರಾ? ಸರ್ 2,65,000 ರೌಂಡ್ ಫಿಗರ್ ಮಾಡ್ಕೊಡಿ. 2,65,000 ರೂಪಾಯಿಗೆ ಬಜಾರ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ 3 ಲಕ್ಷ ಕಮ್ಮಿಗೆ ಸಿಗಲ್ಲ. ಅಷ್ಟೊಂದಿದೆ ಸರ್ ಇದು? ಹೌದು ಸರ್, ZX ಸರ್ ಟಾಪ್ ಎಂಡ್ ವೆಹಿಕಲ್ ಸರ್. ಓಕೆ, 2,65,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ರಿಟ್ಸ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಷ್ಟು ಇದೆ ಸರ್ ಇದು? ಸರ್ SX4 ಸರ್, ಸಡನ್ ವೆಹಿಕಲ್ ಅಲ್ಲಿ ಒಳ್ಳೆ ವೆಹಿಕಲ್ ಸರ್ ಇದು. ಓಕೆ, ಯಾವ ಮಾಡಲು? ಸರ್ 2007 ಮಾಡಲ್, 4th ಓನರ್ಶಿಪ್ ಆಗಿದೆ ಸರ್. 4th ಓನರ್ ಆಗಿದೆ. ಹೌದು ಸರ್. ಇದು ಎಷ್ಟು ಚೆನ್ನಾಗಿದೆ ಸರ್ ವೆಹಿಕಲ್ ಇದು? ಸರ್ ಅದು ಆಲ್ಮೋಸ್ಟ್ 70,000 ನೋಡಿದೆ ಸರ್. 70 ಮೇಲೆ. ಓಕೆ, ಇದು ಕೂಡ ನೀವು ನೋಡಬಹುದು. ಟೈರ್ ಎಲ್ಲ ನಿಮ್ಗೆ ಒಂದು 50% ಟೈರ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಧೂಳು ಅಷ್ಟೇ ಆಗಿದೆ. ವಾಟರ್ ಸರ್ವಿಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಫೈನಲ್ ಪ್ರೈಸ್? ಸರ್ ಇದು 1,75,000 ಹೇಳ್ತಾ ಇದೀನಿ ಸರ್. 1,75,000. ಸರ್ ನಮ್ಮ ವ್ಯೂವರ್ಸ್ ಗೆ ಒಂದು ಫೈನಲ್ ಪ್ರೈಸ್ ಹೇಳಿ. ಸರ್ ಒಂದು 10,000 ಕಮ್ಮಿ ಕೊಡೋಣ ಸರ್. 1,65,000 ರೂಪಾಯಿ ಫೈನಲ್ ಆಗುತ್ತಂತೆ. ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಸರ್ ಜೆನ್ ಸ್ಟೀಲ್ ಸರ್, ಚಿಕ್ಕ ವೆಹಿಕಲ್ ಅಲ್ಲಿ ಒಳ್ಳೆ ವೆಹಿಕಲ್ ಸರ್. ಕಲಿಯೋರ್ಗೆ ಇದು, ಕಲಿಯೋರ್ಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಿದ್ದೀರಾ. ಸರ್ ಯಾವ ಮಾಡಲ್ ಇದು? ಸರ್ 2007 ಮಾಡಲ್ ಸರ್, 4th ಓನರ್ಶಿಪ್ ಆಗಿದೆ. 7 ಮಾಡಲ್, 4th ಓನರ್ ಆಗಿದೆ. ಹೌದು ಸರ್. ಸರ್ ಹಾಗಾದ್ರೆ ಏನ್ ಪ್ರೈಸ್ ಹೇಳಕ್ ಇಷ್ಟಪಡ್ತಿದ್ದೀರಾ ಇದು? ಸರ್ ಇದು 1,25,000 ಹೇಳ್ತಾ ಇದೀನಿ ಸರ್. 1,20,000. ಹೌದು ಸರ್. ಸರ್ ನಮ್ಮ ವ್ಯೂವರ್ಸ್ ಗೆ ಒಂದು ಫೈನಲ್ ಪ್ರೈಸ್ ಹೇಳಕ್ ಇಷ್ಟಪಡ್ತೀರಾ? ಸರ್ 1,10,000 ಗೆ ಸರ್ ಫೈನಲ್ ಟು ಫೈನಲ್ ರೌಂಡ್ ಫಿಗರ್ ಮಾಡ್ಕೊಡೋಣ. 1,10,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ಇದು ಕೂಡ ಅಷ್ಟೇ 4 ಟೈರ್ ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಎಲ್ಲ ಹಾಕ್ಸಿದೀನಿ ಸರ್. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಕೂಡ ಇದೆ. ನ್ಯೂ ಟೈರ್ಸ್ ಕೂಡ ಅವೈಲೇಬಲ್ ಇದೆ ನಿಮ್ಗೆ. 20,000 ಟೈರ್ಸ್ ಇದೆ ಸರ್. ಹೌದಾ? 4 ಟೈರ್ ಕೂಡ ನೋಡ್ತಾ ಇರ್ಬೋದು ನೀವು. ತುಂಬಾ ನ್ಯೂ ಟೈರ್ ಎಲ್ಲಾನು. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಲಿಯಕ್ ತುಂಬಾ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. 1,10,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. ಎದುರುಗಡೆ ಬಂದ್ಬಿಟ್ಟು ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ವ್ಯಾಗನರ್ ಸರ್, ತುಂಬಾ ಡಿಮ್ಯಾಂಡ್ ಇರುತ್ತೆ ಫ್ಯಾಮಿಲಿ ಅವ್ರ ಹತ್ರ. ನಮ್ಗೆ ವ್ಯಾಗನರೇ ಬೇಕಂತ ನಮ್ಮ ಹತ್ರ ಈಗ ವ್ಯಾಗನರ್ ಎರಡೇ ಸ್ಟಾಕ್ ಅಲ್ಲಿ ಇದೆ ಸರ್. ಓಕೆ, ಯಾವ ಮಾಡಲ್, ಎಷ್ಟನೇ ಓನರ್ ಆಗಿದೆ ಇದು? ಸರ್ 2010 ಮಾಡಲ್ ಸರ್ ಇದು. 10. ಹೌದು ಸರ್. ಓನರ್ಶಿಪ್ ಎಷ್ಟಾಗಿದೆ? ಓನರ್ಶಿಪ್ ಸೆಕೆಂಡ್ ಓನರ್ಶಿಪ್, ಸಾರಿ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. 2010 ಸಿಂಗಲ್ ಓನರ್ ವೆಹಿಕಲ್ ಅಂತೆ. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ ವೆಹಿಕಲ್ 70,000 ನೋಡಿದೆ ಸರ್. 70,000 ರನ್ ಆಗಿದೆ. ಇದ್ರಲ್ಲಿ ಬಂದ್ರೆ ಫ್ಯೂಚರ್ ಏನೇನು ಬರುತ್ತೆ? ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ಸರ್. ಕಂಪ್ನಿ ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಇದು ಕೂಡ ಗಾಡಿ ನೋಡ್ತಾ ಇರ್ಬೋದು, ನಿಮ್ಗೂ ತೋರಿಸ್ಕೊಡ್ತೀವಿ. ಒರಿಜಿನಾಲಿಟಿ ಶೋರೂಮ್ ಅಲ್ಲಿ ಹೇಗ್ ಬಂತು ಹಾಗೆ ಕೂಡ ಇದೆ. ಎಲ್ಲೂ ಕೂಡ ಒಂದು ಡೆಂಟ್ ಆಗ್ಲಿ ಏನು ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ವೆಹಿಕಲ್ ಅಲ್ಲೂ ಬರುತ್ತೆ. ಅದ್ ಬಿಟ್ರೆ ನಿಮ್ಗೆ 4 ಹೊಸ ಟೈರ್ ಇದೆ ಸರ್. 4 ಕೂಡ ನಿಮ್ಗೆ ನ್ಯೂ ಟೈರ್, ಬ್ರಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. ಪೇಂಟಿಂಗ್ ಶೋರೂಮ್ ಅಲ್ಲಿ ಬಂತು ಹಾಗೆ ಇದೆ. ಒರಿಜಿನಾಲಿಟಿ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದ್ರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 2,75,000 ಹೇಳ್ತಾ ಇದೀನಿ ಸರ್. 2,75,000 ಹೇಳ್ತಿದ್ದೀರಾ? ಸರ್ ನಮ್ಮ ವ್ಯೂವರ್ಸ್ ಗೆ ಒಂದು ಫೈನಲ್ ಪ್ರೈಸ್ ತಿಳಿಸಿ.
ಸರ್ 2,65,000 ರೌಂಡ್ ಫಿಗರ್ 2,65,000 ನಿಮ್ಗೆ ವ್ಯಾಗನರ್ ಸಿಗ್ತದೆ. ಫ್ಯಾಮಿಲಿಗೆ ತುಂಬಾ ಒಳ್ಳೆ ಡಿಮ್ಯಾಂಡ್ ಗಾಡಿನೇ ಅಂತ ಹೇಳ್ಬೋದು. ಫ್ಯಾಮಿಲಿಗೆ ಗುಡ್ ವೆಹಿಕಲ್ ಆಗಿರುತ್ತೆ. ಬಂದ್ ವಿಸಿಟ್ ಮಾಡಿ, ಕೂತ್ ಮಾತಾಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ. ಮತ್ತೊಂದು ಗ್ರೇ ಕಲರ್ ಐಟೆನ್ ನೋಡ್ತಾ ಇರ್ಬೋದು ಸರ್. ನಿಮ್ಮಲ್ಲಿ ಐಟೆನ್ಗಳು ಏನ್ ಸರ್ ಇಷ್ಟೊಂದಿದಾವೆ? ಹೌದು ಸರ್, ನಮ್ಮ ಹತ್ರ i10 ತುಂಬಾ ಸ್ಟಾಕ್ ಅವೈಲೇಬಲ್ ಇದೆ ಸರ್. ಈಗ ಇದರಲ್ಲಿ ಮಾರುತಿ ವೆಹಿಕಲ್ಸ್ ಅಷ್ಟೇ, ಯಾವ ಗಾಡಿ ಬೇಕಾದ್ರೆ ಅದು ಸಿಗುತ್ತೆ. ಹ್ಯುಂಡೈಲು ಅಷ್ಟೇ ಸಿಗುತ್ತೆ. ನೀವೇ ನೋಡ್ತಾ ಇರಿ, i10ಗಳು ಹೆವಿ ವೆಹಿಕಲ್ ಗಳು ಇದಾವೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ 2009 ಮಾಡಲ್ ಸರ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು ಸರ್. ಎಷ್ಟು ರನ್ ಆಗಿದೆ ಇದು ವೆಹಿಕಲ್? ಸರ್ ಆಲ್ಮೋಸ್ಟ್ ಒಂದು 80-90,000 ಹೊಡಿರಬಹುದು ಸರ್. 80,000-90,000 ರನ್ ಆಗಿದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. ಟೈರ್ ಫ್ರೆಶ್ ಇನ್ಶೂರೆನ್ಸ್ ಸರ್. ಎಲ್ಲ ಫ್ರೆಶ್ ಇದೆ. ಇನ್ಸೂರೆನ್ಸ್ ಆಗ್ಲಿ, FC ಆಗ್ಲಿ, ಪ್ರತಿಯೊಂದು ಫ್ರೆಶ್ ಇದೆ ಅಂತಾನೆ ಹೇಳ್ತಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಧೂಳು ಅಷ್ಟೇ ಆಗಿದೆ ಗಾಡಿ. ಸರ್ವಿಸ್ ಎಲ್ಲ ನಾವೇ ಮಾಡ್ಕೊಡ್ತೀನಿ. ವಾಟರ್ ಸರ್ವಿಸ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ, ನಿಮ್ಗೆ ಪ್ರತಿಯೊಂದು ಎಲ್ಲೂ ಡೆಂಟ್ ಕೂಡ ಯಾವುದೇ ಒಂದು ಸ್ಕ್ರಾಚಸ್ ಏನೂ ಆಗಿಲ್ಲ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 2,35,000 ಹೇಳ್ತಾ ಇದ್ದೀನಿ ಸರ್. 2,35,000. ಹೌದು ಸರ್. ಸರ್ ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. ಸರ್ 2,25,000 ಗೆ ಮಾಡ್ಕೊಳ ಸರ್. ಪೂರ್ತಿ ಬಜಾರ್ ಅಲ್ಲಿ ನಿಮ್ಗೆ ಈ ರೇಟ್ಗೆ ಈ ಮಾಡಲ್ ವೆಹಿಕಲ್ ಸಿಗಲ್ಲ. 2,25,000 ನಿಮ್ಗೆ i10 ಸಿಗ್ತದೆ. ಗ್ರೇ ಕಲರ್ ಗಾಡಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಕೂಡ ನೋಡಿದ್ರೆ 2,25,000 ಫೈನಲ್ ಮಾಡ್ಕೊಡ್ತಾರಂತೆ. ಶೋರೂಮ್ ಗೆ ವಿಸಿಟ್ ಮಾಡಿ, ಟ್ರೈಲ್ ಎಲ್ಲ ನೋಡಿ, ಮೆಕ್ಯಾನಿಕ್ ಕರ್ಕೊಂಡು ತೋರಿಸಿ, ಖಂಡಿತ ಸರ್ ಹೆಚ್ಚು ಕಮ್ಮಿಗೆ ಮಾಡ್ಕೊಡ್ತೀನಿ. ಅದು ಕೂಡ ತಿಳಿಸ್ತಾ ಇದಾರೆ. ನಿಮ್ಗೆ ಯಾವ ಮೆಕ್ಯಾನಿಕ್ ಬೇಕೋ ಆ ಮೆಕ್ಯಾನಿಕ್ ಕರ್ಕೊಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಬೋದು ಅಂತ. ಗಾಡಿ ಕೂಡ ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. 2,25,000 ನಿಮ್ಗೆ i10 ಸಿಗ್ತಾ ಇದೆ. ಬನ್ನಿ ಸರ್, ಮತ್ತೆ ಒಂದು ವ್ಯಾಗನರು. ಹೌದು ಸರ್, ಅವಾಗ ಹೇಳ್ದ ಸರ್ ನಮ್ಮ ಹತ್ರ 2 ವ್ಯಾಗನರ್ ಈಗ ಸ್ಟಾಕ್ ಅಲ್ಲಿ. ಓಕೆ, ಹಾಗಾದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಏನ್ ಸರ್? ಸರ್ ಇದ್ರದ್ದು 2010 ಮಾಡಲ್ ಸರ್. ಇದು 2010. ಓನರ್ಶಿಪ್ ಸರ್ ಥರ್ಡ್ ಓನರ್ಶಿಪ್ ಆಗಿದೆ. LXi ವೇರಿಯಂಟ್ ಸರ್. LXi 2 ಪವರ್ ವಿಂಡೋಸ್ 4 ಡೋರ್, ಸಾರಿ 2 ಪವರ್ ವಿಂಡೋಸ್ AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ವಿತ್ ಶೋರೂಮ್ ರಿಕಾರ್ಡೆಡ್ ಸರ್. 50,000 ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಇದು ವ್ಯಾಗನರ್ ಸಿಗುತ್ತಂತೆ ಸರ್. ಇದೆಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಆಲ್ಮೋಸ್ಟ್ ನಿಮ್ಗೆ ಒಂದು 18-19 ಮೇಲೆ 80-90 ತನಕ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ ಇದು? ಸರ್ ಇದರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದೀನಿ ಸರ್. 2,25,000 ಹೇಳ್ತಿದ್ದೀರಾ ಸರ್. ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. 2,15,000 ರೌಂಡ್ ಫಿಗರ್ ಮಾಡ್ತೀವಿ. 2,15,000 ಮತ್ತೊಂದು ವ್ಯಾಗನರ್ ನೋಡ್ತಾ ಇರ್ಬೋದು ನೀವು. ಇದು ಕೂಡ ಅಷ್ಟೇ, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಧೂಳು ಅಷ್ಟೇ ಆಗಿದೆ ಪ್ರತಿಯೊಂದು ವೆಹಿಕಲ್. ವಾಟರ್ ಸರ್ವಿಸ್ ಕೂಡ ಇವರೇ ಮಾಡಿಸ್ಕೊಡ್ತಾರೆ. ಯಾವ್ದು ಪರ್ಚೇಸ್ ಮಾಡ್ತಾರೆ ಆ ವೆಹಿಕಲ್ ನ. ಇದು ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಮತ್ತೆ ಇದೆ ಸರ್ ಇದು? ಸರ್ ಆಸ್ಟಾ ಸರ್ 2012 ಮಾಡಲ್ ಸರ್. i20 ಆಸ್ಟಾ ಟಾಪ್ ಎಂಡ್ ವೆಹಿಕಲ್ ಸರ್. ಸರ್ ಓನರ್ಶಿಪ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ಶಿಪ್ ಆಗಿದೆ. ಹೌದಾ? ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ ಆಲ್ಮೋಸ್ಟ್ 80-90,000 ರನ್ 80-90 ತನಕ ಓಡಿದೆ ಸರ್. ಇದ್ರಲ್ಲಾದ್ರೆ ಫೀಚರ್ ಏನೇನು ಬರುತ್ತೆ ಸರ್? AC ಪವರ್ ಸ್ಟೀರಿಂಗ್, 4 ಡೋರ್ ಪವರ್ ವಿಂಡೋಸ್, ABS ಎಲ್ಲ ಬರುತ್ತೆ ಸರ್. ಓಕೆ, ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಧೂಳು ಅಷ್ಟೇ ಇದೆ ಸರ್. 4 ಹೊಸ ಟೈರ್ ಹಾಕಿದ್ದೀನಿ. MRF ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. 4 ಕೂಡ ಹೊಸ ಟೈರ್ ಹಾಕ್ಸಿದಾರಂತೆ. ತುಂಬಾ ಚೆನ್ನಾಗಿದೆ ಅಂತ ನೋಡ್ಬೋದು. ವಿತ್ ಮ್ಯಾಗ್ ವೀಲ್ ಕೂಡ ಸಿಗುತ್ತೆ ಸರ್. ಏನ್ ಪ್ರೈಸ್ ಮಾಡ್ತಿದ್ದೀರಾ ಸರ್? ಇದು 3,55,000 ಹೇಳ್ತಾ ಇದೀನಿ ಸರ್. 3,55,000 ಸರ್. ನಮ್ಮ ವ್ಯೂವರ್ಸ್ಗೆ ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. ರೌಂಡ್ ಫಿಗರ್ 3,45,000 ಗೆ ಮಾಡ್ಕೊಳ್ಳೋಣ ಸರ್. 3,45,000 ನಿಮ್ಗೆ i10 ಟಾಪ್ ಎಂಡ್ ಮಾಡಲ್ ಸಿಗ್ತಾ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಂದ್ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೋದು. ನೆಕ್ಸ್ಟ್ ಇದೆ ಸರ್ ಇದು? ಸರ್ ಫಾರ್ಡ್ ಫಿಗರ್ ಸರ್ 2011 ಮಾಡಲ್ ಸರ್. 2011. ಹೌದು ಸರ್. ಸರ್ ಓನರ್ಶಿಪ್ ಸರ್ ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ ಸರ್. ಇದೆಲ್ಲ ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ ಆಲ್ಮೋಸ್ಟ್ 80-90,000 ಸರ್ ಅಷ್ಟೇ ರನ್ ಆಗಿರ್ಬೋದು. ಎಲ್ಲ ವೆಹಿಕಲ್ಸ್ ಅಷ್ಟೇ. ಓಕೆ, ಗಾಡಿ ಕೂಡ ನಾವು ಇದು ಕೂಡ ನೋಡಬಹುದು ನೀವು. ಟೈರ್ ಎಲ್ಲ 4 ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದೆ ಅಷ್ಟೇ. ಡೆಂಟ್ ಕೂಡ ನಿಮ್ಗೆ ಎಲ್ಲೂ ಆಗಿಲ್ಲ. ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಇದೆಷ್ಟು ಹೇಳ್ತಿದ್ದೀರಾ ಪ್ರೈಸ್? ಸರ್ 2,20,000 ಹೇಳ್ತಾ ಇದೀನಿ ಸರ್. 2,20,000. ಹೌದು ಸರ್. ಸರ್ ನಮ್ಮ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರೈಸ್ ಲಾಸ್ಟ್? ಸರ್ ಒಂದ್ 10,000 ಕಮ್ಮಿ ಕೊಡೋಣ ಸರ್. 10,000. ಹೌದು ಸರ್. 2,15,000 ಫೈನಲ್ ಮಾಡ್ಕೊಡ್ತೀರಾ? 2,15,000 ಅಲ್ಲ ಸರ್, 2,10,000ಗೆ 2,10,000 ಫೈನಲ್ ಮಾಡ್ಕೊಡ್ತಾರಂತೆ ಸರ್. ನೆಕ್ಸ್ಟ್ ಇದೆ ಸರ್ ಇದು ವೆಹಿಕಲ್? ಸರ್ ಇನ್ನೊಂದು ಕಡಿಮೆ ಬಜೆಟ್ ವೆಹಿಕಲ್ ಸರ್. ಮಲ್ಟಿ ಜೆಟ್ ಇಂಜಿನ್ ಸರ್. 25 ಮೈಲೇಜ್ ಬರುತ್ತೆ ಸರ್. ಯಾವ ಮಾಡಲ್ ಇದು ಸರ್? 2010 ಮಾಡಲ್ ಸರ್. 2010. ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. 25 ಮೈಲೇಜ್ ಬರುತ್ತೆ ಸರ್. ಫಿಯಟ್ ಫೋಲಿಯೋ 25 ಸರ್. ಮಲ್ಟಿ ಜೆಟ್ ಇಂಜಿನ್ ಅದು ಕೂಡ. ಓಕೆ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದ್ದು ಪ್ರೈಸಿಂಗ್ ಬಂದ್ಬಿಟ್ಟು 1,65,000 ಹೇಳ್ತಾ ಇದೀನಿ. 1,65,000. ಹೌದು ಸರ್. ಒಂದು ಫೈನಲ್ ಪ್ರೈಸ್ ಏನ್ ಮಾಡ್ಕೊಡ್ತೀರಾ ಸರ್? 1,50,000ಗೆ ಮಾಡ್ಕೊಡೋಣ. 1,50,000 ನಿಮ್ಗೆ ಫೈನಲ್ ಮಾಡ್ಕೊಡ್ತಾರಂತೆ. ಗಾಡಿ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಸ್ವಲ್ಪ ಡೆಸ್ಟ್ ಆಗಿದೆ ಅಷ್ಟೇ. ವಾಟರ್ ಸರ್ವಿಸ್ ಮಾಡಿಸಿ ಕೂಡ ಕೊಡ್ತಾರೆ ಪ್ರತಿಯೊಂದು ಕಾರನ್ನು.
ತುಂಬ ನೀಟಾಗಿ ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ರೀತಿ ನಿಮಗೆ ಸ್ಕ್ರಾಚಸ್ ಡೆಂಟು ಕೂಡ ಯಾವುದೂ ಆಗಿಲ್ಲ. ಗಾಡಿ ತುಂಬ ಚೆನ್ನಾಗಿದೆ. ಸರ್ ಏನು ಸರ್ ಮತ್ತೊಂದು XF4 ಇದೆ? ಹೌದು ಸರ್, ಎರಡೇ SX4 ಇದೆ. ಓಕೆ, ಯಾವ ಮಾಡಲು, ಎಷ್ಟನೇ ಓನರ್ ಇದು? ಸರ್ 2007 ಮಾಡಲ್ ಸರ್, ಥರ್ಡ್ ಓನರ್ಶಿಪ್ ಆಗಿದೆ. ಏಳನೇ ಮಾಡಲು, 3ನೇ ಓನರ್ ಆಗಿದೆ. ಹೌದು ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ ಇದು? ಸರ್ ಇದರದ್ದು ಪ್ರೈಸಿಂಗ್ ಬಂದ್ಬಿಟ್ಟು 1,75,000 ಹೇಳ್ತಾ ಇದೀನಿ. 1,75,000. ಒಂದು ಫೈನಲ್ ಪ್ರೈಸ್ ಸರ್ ಆಟೋ ಕಂಟ್ರೋಲ್ ಮಿರರ್ಸ್ ಎಲ್ಲ ಬರುತ್ತೆ ಸರ್, ನ್ಯೂ ಲೆದರ್ ಸೀಟ್ಸ್ ಗಳು ಇದೆ ಸರ್. ಹೌದಾ, ಅಷ್ಟು ಅವೈಲೇಬಲ್ ಇದೆ ಈ ಗಾಡಿ? ಹೌದು ಸರ್. ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್ 1,65,000 ಅರೌಂಡ್ ಫೇರ್. 1,65,000 ರೂಪಾಯಿಗೆ ಮಾಡ್ಕೊಡ್ತಾರಂತೆ. ಗಾಡಿಲಿ ಇದ್ರು ಕೂಡ ಅಷ್ಟೇ ನಿಮ್ಗೆ ಲೆದರ್ ಸರ್, ಸೀಟ್ ಬರುತ್ತೆ. ಇನ್ನ 10,000 ಕಮ್ಮಿ ಕೊಡೋಣ. ಇನ್ನೂ 10,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತಾರಂತೆ. ಗಾಡಿ ಕೂಡ ನೀವು ನೋಡ್ಬೋದು, ಲೆದರ್ ಸೀಟ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಹಿಂದೆ ಕೂಡ ಚೆಕ್ ಮಾಡಿ ನೋಡ್ಬೋದು, ನಾವು ತೋರಿಸ್ಕೊಡ್ತೀವಿ. ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ ಯಾವ್ದಾದ್ರು ವೆಹಿಕಲ್ ತಗೊಳ್ಳಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವ್ರ ಹತ್ರ ಪ್ರತಿಯೊಂದು ಕಾರು ಯಾವ್ಯಾವ ಬೆಲೆಯಲ್ಲಿ ಇತ್ತು ಅಂತ ತಿಳಿಸ್ಕೊಟ್ರಲ್ಲ. ಸರ್ ಇವಾಗ ನಮ್ಮ ವ್ಯೂವರ್ಸ್ ನಿಮ್ಮ ಅಡ್ರೆಸ್ ಲೊಕೇಟೆಡ್ ಬರಬೇಕು ಅಂತಂದ್ರೆ ಅವ್ರಿಗೆ ನಿಮ್ಮ ಲೊಕೇಶನ್ ಅಡ್ರೆಸ್ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ನೀವು ನಾಗರಬಾವಿ ಕಡೆಯಿಂದ ಬಂದ್ರೆ ನಾಗರಬಾವಿ ಸರ್ಕಲ್ ಸರ್, ಪಕ್ಕಾ ಸರ್ವಿಸ್ ರೋಡ್ ಸಿಗುತ್ತೆ. ಸ್ವಲ್ಪ ಡೌನ್ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ನಮ್ಮೂರು ತಿಂಡಿ ಹೋಟೆಲ್ ಸಿಗುತ್ತೆ. ನಮ್ಮೂರು ತಿಂಡಿ ಹೋಟೆಲ್ ಇಂದ ಮೇಲ್ಗಡೆ ಒಂದು 200 ಮೀಟರ್ ಬಂದ್ರೆ ನಿಮಗೆ ಲೆಫ್ಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಇದೆ ಸರ್ MK ಅಹಮದ್ ಸೂಪರ್ ಮಾರ್ಕೆಟ್, ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ನಮ್ಮ ಶೋರೂಮ್ ಇರೋದು ಸರ್. ಅವ್ರು ತಿಳಿಸ್ಕೊಟ್ರು. ಮತ್ತೆ ಇವ್ರ ನಂಬರ್ ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ. ನಿಮ್ಗೆ ಯಾವ ಕಾರು ಯಾವ ಬೆಲೆಯಲ್ಲಿ ಬೇಕು ಅಂದ್ಬಿಟ್ಟು ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಂಡು ಇವ್ರ ಅಡ್ರೆಸ್ಗೆ ವಿಸಿಟ್ ಮಾಡಿ ಆದಷ್ಟು ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. 70% ಲೋನ್ ಕೂಡ ಇವ್ರ ಕಡೆಯಿಂದನೇ ಆಗುತ್ತಂತೆ ಪ್ರತಿಯೊಂದು ಗಾಡಿಗೂ. ನೀವೇ ಕೂಡ ನೋಡಿದ್ರಿ ಗಾಡಿ ಎಷ್ಟೊಂದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಕಾರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಂದು ಇವ್ರ ಆಫೀಸ್ಗೆ ವಿಸಿಟ್ ಮಾಡಿ ಎದುರುಗಡೆ ಕೂತ್ ಮಾತಾಡಿ ಒಂದು ಒಳ್ಳೆ ವೆಹಿಕಲ್ ತಗೊಳ್ಳಿ ಅಂತಲೇ ಹೇಳ್ತೀನಿ.